ಗುರುದೇವ ಆತ್ಮಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ಬೇನೆಗಳು ಈ ಶರೀರವನ್ನು ತಮ್ಮ ಕಡೆಗೆ ಆಕರ್ಷಿಸುವ ಪೂರ್ವದಲ್ಲಿಯೇ ತಮ್ಮ ಸ್ವರೂಪದ ಸಾಧನೆಯನ್ನು ತಾವು ಮಾಡಿಕೊಳ್ಳಬೇಕು. ಗಡ್ಡಕ್ಕೆ ಬೆಂಕಿಯು ಹತ್ತಿದಾಗ ಬಾವಿಯನ್ನು ತೋಡಬಾರದು. ಮೊದಲೇ ನಮ್ಮ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಸುಖವಾಗಿ ಇರಬೇಕು. ಏನು ಹೇಳ್ತಾರ ಅಂದ್ರ, ಈ ಬೇನೆಗಳು ರೋಗಗಳು ಮನುಷ್ಯನನ್ನ ವರ್ಷಗಳಕ್ಕಿಂತ ಪೂರ್ವದಲ್ಲಿನ ಆತ್ಮಜ್ಞಾನದ ಸಾಧನೆಯನ್ನ ಮಾಡ್ಕೋಬೇಕು ಅಂತ. ಆದ್ರೆ ಸಾಮಾನ್ಯವಾಗಿ ನಾವು ಸಮಾಜದೊಳಗೆ ಕೇಳ್ತಿರ್ತೀವಿ, ಅಧ್ಯಾತ್ಮವನ್ನು ಯಾವಾಗ ಕೇಳೋದು? ಮದುವೆ ಆಗಿ, ಮಕ್ಕಳು ಹುಟ್ಟಿ, ಮಕ್ಕಳು ದೊಡ್ಡ ಆಗಿ, ಸ್ವಸ್ಥ್ಯಾರ ಬಂದು, ಮೊಮ್ಮಕ್ಕಳು ಹುಟ್ಟಿ, ಮನೆಯಾಗ ಬ್ಯಾಸರಾಗಿ, ಇದು ಯಾಕರೆ ಕುಂತತಿನ ಮುದುವ ಮನೆಯಾಗ ಅನ್ನಂಗೆ ಅನಿಸಿಕೊಂಡಿಂದ ಪ್ರವಚನ ಕೇಳಾಕ್ ಬರೋದು ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿವಿ. ಹೌದಿಲ್ಲ? ಇನ್ನೇನೈತಿ ನಿಂದ? ಮನೆಯಿಂದ ಸುಡುಗಾಡ, ಸುಡುಗಾಡಿಂದ ಮನೆ ಸಮೀಪ ಆಗೈತಿ, ಇನ್ನು ಹೋಗು ಏನು ಕೇಳಾಕ? ಪ್ರವಚನ. ಅವಾಗ ಅವ್ರು ಎಬ್ಬಿಸಿ ಪ್ರವಚನ ಕೇಳಾಕ ಕಳಿಸ್ತಾರ್ರಿ. ಯಾಕಂದ್ರೆ ಕುಂತ್ರಿ ಕಿರಿಕಿರಿ ಕಿಟಿ ಕಿಟಿ ಹಸ್ತದ್ರಿ. ಇದು ಪ್ರಪಂಚ ತುಂಬ್ಕೊಂಡ್ರಿ ಮುದಿ ವಯಸ್ಸಿನೊಳಗೆ ಮುರುಕದ ಹುಚ್ಚು ಹಿಡಿದು ಬಿಟ್ಟಿರ್ತೈತಿ. ಈ ಮುರುಕ ಮಾಡ್ಕೊಂತ ಕುಂದಿರೋದು ನೋಡ್ರಿ, ಒಂದೊಂದು ವಟ ಒದರ್ತಿರ್ತಾವ ವಯಸ್ಸಾಗಿಂದ. ಅವು ಶ್ರವಣ ಮನನ ನಿಧಿಧ್ಯಾಸನ ಏನಾಗಿರ್ತೈತಿ ಹೆಗದಾಗ ಅಂದ್ರೆ ಬಾಲ್ಯದಾಗಿರ್ತೈತಿ. ಅವ್ರಿಗೆ ಬಂದಿರದೇ ಇಲ್ಲಲ್ಲ. ಬಾಲ್ಯದಿಂದ ಪ್ರವಚನೆಯಲ್ಲಿ ಕೇಳಿರ್ತಾರ್ರಿ ಅವ್ರು. ಬಾಲ್ಯದೊಳಗೆ ಶ್ರವಣ ಎದರ್ದಾಗಿರ್ತೈತೆ ಅವ್ರಿಗೆ. ಎದರ್ದ್ರಿ? ಬಾಳೆದ್ದು. ಯೌವನದೊಳಗೆ ಎದರದ ಶ್ರವಣ ಆಗಿರ್ತೈತಿ? ಬಾಳೆದ್ದು. ಮುಪ್ಪಾಗೋ ತನಕನೂ ಎದರ್ದಾಗಿರ್ತೈತಿ? ಬಾಳೆದ್ದು. ಮತ್ತು ಶ್ರವಣ ಆಗೈತೆ ಅಂದ್ರೆ ಅದು ಹಂಗೆ ಇರ್ತೈತೆ, ಮನನೂ ಆಗಿರ್ತೈತಿ. ಶ್ರವಣ ಆಗಿ ಮನನಾಗಿ ಮತ್ತೇನಾಗಿರ್ತೈತಿ ರೀ ಬಸಣ್ಣರ? ನಿಧಿಧ್ಯಾಸ ಆಗಿಬಿಟ್ಟಿರ್ತೈತಿ. ಎದ್ರದ್ದು? ಬಾಳೆದ್ದು. ಅದು ಮುಪ್ಪಾವಸ್ಥೆ ಒಳಗೆ ಬಂದು ಕಣ್ಣು ಮುಚ್ಕೊಂಡು ಕುಂದಿರ್ತೈತಿ. ಏನು ತಿಳಿತೈತಿ ರೀ? ಎಣ್ಣೆ ಹಚ್ಚಿದ ಕಾಗದ ಬರಿಯಾಕೆ ಹೆಂಗೆ ಅಯೋಗ್ಯ ಆಗೈತಿ. ಮಲಿನವಾದ ಅಂತಃಕರಣ ಜೀವಿಯ ಅಂತಃಕರಣ ಮಲಿನ ಆಗಿತ್ತಂದ್ರೆ ಅಲ್ಲಿ ನಾವು ಏನು ಮೂಡಿಸಿದ್ರು ಅದು ಮೂಡೋದಿಲ್ಲ. ಅಧ್ಯಾತ್ಮವನ್ನು ಯಾವಾಗಿಂದ ಕೇಳಬೇಕು? ಬಾಲ್ಯದಿಂದ ಇದನ್ನು ಕೇಳ್ಕೊತ ಹೋಗ್ಬೇಕ್ರಿ. ಬಾಲ್ಯದಿಂದ ಕೇಳ್ಕೊಂತ ಹೋದಾಗ ಯೌವನದೊಳಗೆ ಪ್ರಾಕ್ಟಿಕಲ್ ಅದರ ಅನುಭವ ಆಗಕತ್ತಾವ್ರಿ. ಏನು ಕೇಳಿರ್ತೇವಲ್ಲ, ಜೀವನದೊಳಗೆ ಪೆಟ್ಟು ಬೀಳಾಕತ್ತಾವಲ್ಲ, ಕಷ್ಟ ನೋವು ನಲಿವು ಸುಖ ದುಃಖಗಳ ಅನುಭವ ಆಗಕತ್ತಲ್ಲ, ಅವಾಗ ಹೋ ಹಿಂಗೈತಿದು. ನಾ ಎಲ್ಲ ಅಧ್ಯಾತ್ಮವನ್ನು ಓದಿದ್ಮೇಲೆ ಬಾಲ್ಯದೊಳಗೆ ಸಂಸಾರದ ಆಟ ಬಲು ಜಂಜಾಟ ಅಂತ ಇತ್ತದ ಬುಕ್ದಾಗ, ಹಂಗ ಓದಿದ್ದೇನೆ, ಕೇಳಿದ್ನಿ. ಈಗೇನಾಕತ್ತತಿ? ಅನುಭವ ಬರಾಕೈತಿ ನೋಡಿ ಈಗಂತ. ಬಾಲ್ಯದಲ್ಲಿ ತೇರಿ ಆಗಿರ್ತೈತ್ರಿ ಶಾಸ್ತ್ರ ಕೇಳೋದು. ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿಂದ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದು ಬೆನ್ನು ಹತ್ತತ್ ನೋಡ್ರಿ. ಆವಾಗ ಕೇಳಿರ್ತಾನ ನಾವು ಬಾಲ್ಯದಾಗ ಏನಂತ ಶಾಸ್ತ್ರದಾಗ, ಸಂಸಾರದಾಟ ಬಲು ಜಂಜಾಟ ಅಂತ ಕೇಳಿರ್ತಾನ ನಾವು. ಅದ ಖರೆ ಐತಿದ, ಬಲು ಜಂಜಾಟ ಐತಿದು ಅಂತ ಕೇಳ್ತಾನ್ರಿ. ತಿಳಿತೈತಿ, ಕೇಳಿದ್ದೇನಕತಿ ತಿಳಿತೈತಿ. ಯಾವಾಗ ತಿಳಿತೈತಿ? ಹರ್ಯಕ್ ಬಂದಿಂದ ಅದು ಪೆಟ್ಟು ಬೀಳಾಕತ್ತಂತ ತಿಳಿತೈತಿ. ಮುಂದೆ ಅನುಭವ ಆಕತ್ರಿ. ಮುಪ್ಪಾವಸ್ಥೆ ಒಳಗೆ ಅನುಭವನ ಆಗಿಬಿಡ್ತೈತಿ. ಅವಾಗ ಅವ ಏನಂತಾನ ಗೊತ್ತನು? ಏನು ಒಂದಿಟ್ಟು ಅಂಬಲಿ ಕೊಟ್ಬಿಟ್ರೆ ಸಾಕು, ನನಗೆ ನಾ ಕುಡಿದು ಧ್ಯಾನ ಮಾಡ್ಕೊಂತ ಕುಂದಿರ್ತೀನಪ್ಪ, ನೀವೇನು ಇಲ್ಲಿ ನಾ ಇಲ್ಲಿ ತನಕ ಮಾಡ್ಕೊಂತ ಬಂದೀನಿ, ನೀವು ಅದನ್ನ ಮುಂದುವರಿಸ್ರಿ ಅಂತ ಹೇಳ್ತಾನ್ರಿ. ಯಾರಂತಾರಂಗ? ಬಾಲ್ಯದಿಂದ ಯಾವಿನ ಪ್ರಾಕ್ಟೀಸ್ ಮಾಡ್ಕೊಂತ ಬಂದಿರ್ತಾನ, ಯೌವನದೊಳಗೆ ಅದನ್ನು ಪ್ರಾಕ್ಟಿಕಲ್ ವಿಚಾರ ಮಾಡಿರ್ತಾನ, ಮುಪ್ಪಿನಾವಸ್ಥೆ ಒಳಗೆ ಅದನ್ನ ಅನುಭವಕ್ಕೆ ತಂದುಕೊಂಡಿರ್ತಾನ, ಅವನ ಮನಸ್ಥಿತಿ ಹಿಂಗ. ಅಂದ್ರ ಮುಪ್ಪಿನಾವಸ್ಥೆ ಒಳಗೆ ಕೇಳೋದು ಕೇಳಾಕ್ ಚಾಲು ಮಾಡೋದು ಅಲ್ಲಿದನ ಅಧ್ಯಾತ್ಮ. ಯಾವಾಗಿಂದ ಚಾಲು ಮಾಡ್ಬೇಕು? ಬಾಲ್ಯದಿಂದ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ನೀರೇ ಕೆನ್ನೆಗೆ
ತೆರೆಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಅಷ್ಟೇ ಅಲ್ಲ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ನೆರೆ ಕೆನ್ನೆಗೆ ಅಂದ್ರೆ ಗಲ್ಲದ ಮೇಲೆ ಗೆರಿ ಬೀಳೋಕಿತ ಮೊದಲ, ತೆಲಿಯಾನ್ ಕೂದಲು ಬೆಳ್ಳಗಾಗೋಕಿತ ಮೊದಲ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ನೆರೆ ಕೆನ್ನೆಗೆ ಗಲ್ಲದ ಮ್ಯಾಗ ಬಿಳಿ ಕೂದಲು ಬರೋಕಿತ ಮೊದಲ, ಆಮಗ ಗೆರಿ ಬೀಳೋಕಿತ ಮೊದಲ ಬೆನ್ನು ಬಾಗಿ ನಡ ಬಾಗ್ತತಲ್ರಿ, ಅವಾಗ ಇನ್ನೊಬ್ರು ಹಿಡಿದು ಎಬ್ಬಿಸ್ಬೇಕು ಕುಂದಿರ್ಸ್ಬೇಕು, ಹಂಗಾಗೋಕಿತ ಮೊದಲ. ಆಮ್ಯಾಗ ಕೈ ಮ್ಯಾಗ ಕಾಲು ಊರಿ ಕೋಲ್ ಹಿಡ್ಕೊಂಡು ನಡಿಕಿತ ಮೊದಲ, ಮುಪ್ಪಾವಸ್ಥೆ ಆವರಿಸ್ಕೊಳ್ಳೋಕಿತ ಮೊದಲ, ಅಷ್ಟ ಅಲ್ಲ ಸಾಯೋಕಿತ ಮೊದಲ ಏನ್ ಮಾಡೋದು? ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಅಂದ ಕೂಡಲೇ ಮತ್ತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಡಿ ಅಂತ ಬಸವಣ್ಣ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ಕೊಂಡು ಕುಂದ್ರು. ಅಲ್ಲದ ಕೂಡಲ ಸಂಗಮ ಅಂದ್ರೆ ಭಗವತ್ ಸ್ವರೂಪ, ಸಚ್ಚಿದಾನಂದಗನ ವಸ್ತು, ಆತ್ಮನ ಧ್ಯಾನ ಮಾಡಬೇಕು ಅಂತ. ನಾಮ ಇಲ್ಲ ಅಲ್ಲಿ, ರೂಪ ಇಲ್ಲ ಅಲ್ಲಿ, ಕ್ರಿಯೆ ಇಲ್ಲ. ಇದನ್ನು ದಿನಂಪ್ರತಿ ಚೆನ್ನಾಗಿ ಶ್ರವಣ ಕೇಳಿ ಆ ಕೇಳಿದ್ದನ್ನು ಅರ್ಥಾನುಸಂಧಾನ ಮಾಡಿಕೊಂಡು ನಮ್ಮ ಜೀವನದೊಳಗೆ ಪ್ರಾಕ್ಟಿಕಲ್ ತಂದ್ಕೋತ ಹೊಂಟ್ವಿ ಅಂದ್ರೆ ಮುಪ್ಪಿನಾವಸ್ಥೆ ಒಳಗೆ ಗಟ್ಟಿ ಉಳಿತೈತಿ ನೋಡ್ರಿ. ಯಾವುದು? ಇದು ಆಧ್ಯಾತ್ಮ. ಮತ್ತು ಇಲ್ಲಿಕಂದ್ರ ನಾನಂದ್ರ ಅದಕ್ಕೆ ಮಾಯಾಕ ನಾನಂದ್ರ ನಿಮ್ಮ ಮಜ್ಜನ ಅಂತ ಬಗ್ಗುದಿಲ್ಲ ಅದು. ಅದಕ್ಕೆ ಏನ ಶಿವಧ್ಯಾನ ಮಾಡ್ತೀನಿ ಮುಪ್ಪಿನಾವಸ್ಥೆ ಒಳಗಂದ್ರೆ ನೀ ಎಲ್ಲಿ ಮಾಡೋದು ಶಿವಧ್ಯಾನ? ಹರ್ಯದಾಗ ಮಾಡಿಲ್ಲ, ಬಾಲ್ಯದೊಳಗೆ ಮಾಡಿಲ್ಲ. ಇಲ್ಲಿ ಶಿವಧ್ಯಾನ ಮಾಡ್ತಿ, ಹಿಂಗ ಬಡವಾಡಿಸ್ಕೊಂತ ಸತ್ತು ಹೋಗೋದಾಗ್ತದೆ. ಅದಕ್ಕಿಲ್ಲೇ ಅಪೋರ್ ಏನು ಹೇಳ್ತಾರ ಅಂದ್ರೆ ನೋಡು, ಬೇನೆಗಳು ಈ ಶರೀರವನ್ನು ತಮ್ಮ ಕಡೆಗೆ ಆಕರ್ಷಿಸುವ ಪೂರ್ವದಲ್ಲಿ ನಮ್ಮ ಸ್ವರೂಪದ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕು. ಬೇನೆ ನಮ್ಮ ಕಡೆ ಎಳಿಕಿತ್ತ ಮೊದಲ. ಈಗ ನೋಡ್ರಿ, ಸಾಮಾನ್ಯವಾಗಿ ಶರೀರದೊಳಗೆ ಆರೋಗ್ಯ ಇತ್ತಂದ್ರೆ ನೀವು ಕುಂತ ಪ್ರವಚನ ಕೇಳ್ತೀರಿ. ಶರೀರದೊಳಗೆ ತ್ರಾಸ ಆಕತ್ತೆ ಅಂದ್ರಿ ಸದ್ಯ ನಿಮ್ಗೇನು ಶಾಸ್ತ್ರ ತಿಳಿತೈತ್ರಿ? ಒಬ್ಬ ಅಜ್ಜ ಬರ್ತಿದ್ನಿಲ್ಲಿ, ಕಾಲು ತಿಕ್ಕೊಂತ ಕುಂದಿರ್ತಿದ್ ನಾವು. ಏನು ಹೇಳಿ ನೀ ಹೇಳಿದ್ದ ನೋಡೋಣ ಅಂತ. ನನಗೇಲಿ ಮಾರಾಯ, ಸುಮ್ ಬರ್ತೀನಿ, ಕಾಲು ಮುಸ್ತಿರ್ತಾವೆ ಇಚ್ಚಿಕೊಂತ ಕುಂದಿರ್ತೀನಿ ಅನ್ನೋ. ಅವ್ನ ಲಕ್ಷ ಹತ್ತಾಗೈತಿ ಕಾಲಿನ ಕಡೆ, ಅಂದ್ರೆ ನೋವಿನ ಕಡೆ ಅಂತ. ಈಗ ನೋಡಿ, ನಿಮ್ಗೆ ಕೈ ಕಾಲು ಹರಿಯಾಕತ್ತಾವು, ಕುಂದಿರ್ತೀರಿ, ಕಾಲು ಚಾವ್ ಚಾವ್ ಅನ್ನಕತ್ತಾವು. ಇನ್ನಟ್ ಹೇಳ ಅನ್ನೋದು ನಿಮ್ಮ ಮನಸ್ಸು ಪ್ರವಚನ. ಇದು ಯಾವಾಗ ಬಿಡ್ತೈತೆ ಏನ ಬಾರಿ ಹಂಗೆ ಹೇಳ್ತೈತೆ ಅಂತಂತದ ಮನಸ್ಸು. ನೋಡ್ರಿ, ತ್ರಾಸ ಆಕೈತೆ ಅಂದ್ರೆ ಲಘು ಎದ್ದು ಹೋಗ್ಬೇಕು ಅನಿಸ್ತತಿಲ್ರಿ. ಅಂದ್ರೆ ಶರೀರ ತನ್ನ ಕಡೆಗೆ ಎಳೆಯಾಕತ್ತೆ ಅಂದ್ರೆ ಪಾರಮಾರ್ಥದ ಕಡೆ ಮನಸ್ಸಾಗೋದಿಲ್ಲ. ಬೇನೆ ರೋಗಗಳು ಶರೀರವನ್ನು ಆಕರ್ಷಿಸೋಕತ್ತ. ಶರೀರದಾಗ ಉಲ್ಬಣೆ ಹೆಚ್ಚಾತಂತಂದ್ರೆ ನಮ್ಮ ಮನಸ್ಸು ಶರೀರದ ಕಡೆ ಲಕ್ಷ್ಯಕತ್ತೆ, ಆತ್ಮನ ಕಡೆ ಲಕ್ಷ್ಯ ಮರೆತು ಬಿಡ್ತದೆ. ಅವಾಗ ಧ್ಯಾನ ಕುಂದ್ರಂದ್ರೆ ಯಾರು ಕುಂದಿರ್ತಾರೆ? ಈಗ ಚಲೋ ಇದ್ದಾಗ ಕುಂದ್ರಲಿಲ್ಲ ಅಂದ್ರೆ ಮುಪ್ಪಾವಸ್ಥೆ ಒಳಗೆ ಕುಂದ್ರಾಕ ಆಗೋದಿಲ್ಲ, ಧ್ಯಾನಕ್ಕೆ ಕುಂದ್ರಾಕ ಆಗೋದಿಲ್ಲ, ವಿಚಾರ ಮಾಡಕ್ಕೆ ಕುಂದ್ರಾಕ ಆಗೋದಿಲ್ಲ, ಯಾವುದಕ್ಕೂ ಆಗೋದನ್ನ ಇಲ್ರಿ. ಬರೇ ಶರೀರ ಕಡೆನೇ ಲಕ್ಷ್ಯ ಆಗ್ತದೆ. ಅದಕ್ಕೆ ಆರೋಗ್ಯ ಚಲೋ ಇದ್ದಾಗನ ಏನು ಮಾಡ್ರಿ? ಅಧ್ಯಾತ್ಮವನ್ನ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ಬೇನೆಗಳು ತಮ್ಮ ಶರೀರವನ್ನು ನೋಡ್ರಿ ತಮ್ಮ ಕಡೆಗೆ ಆಕರ್ಷಿಸುವ ಪೂರ್ವದಲ್ಲಿ, ಧ್ಯಾನಿಗಳು ತಮ್ಮ ಕಡೆ ಆಕರ್ಷಿಸುವ ಪೂರ್ವದೊಳಗನೆ ಇದನ್ನು ಸಾಧನೆ ಮಾಡ್ಕೊಂಡು ಪಾರಾಗ್ರಿ ಅಂತ. ಗಡ್ಡಕ್ಕೆ ಬೆಂಕಿಯು ಹತ್ತಿದಾಗ ಬಾವಿಯನ್ನು ತೋಡಲು ಹೋಗಬಾರದು. ಮೊದಲ ಬಾವಿ ತೋಡಿ ನೀರು ತುಂಬಿಟ್ಕೊಂಡಿದ್ವಿ ಅಂದ್ರೆ ಗಡ್ಡಕ್ಕೆ ಬೆಂಕಿ ಹತ್ತಿ ಅಂದ್ರೆ ಬಡಗ್ನಾಗ ಹೊಸ್ಕೊಳಕ್ ಬರ್ತೈತ್ರಿ. ಉರಿ ಹತ್ತಿಂದ ಎಲ್ಲೈತಿ ಬೋರ್ ಮಿಷಿನ್ ಬಾ ತೆಗಿದು ಬಾವಿ ತೆಗಿನು ಬರ್ರಿ, ಆಮ್ಯಾಗ ಅಡ್ಡು ಉಳಿದಿರ್ತತನ ಏನಾಗಿರ್ತತಿ? ಆಮ್ಯಾಗ ಏನು ಆರಿಸೋದು? ಇವ್ ನೀರು ಹತ್ತೊಟ್ಟಿಗೆ ಅದ ಗಡ್ಡ ಸುಟ್ಟು ಎಲ್ಲ ಬೂಯಾಗಿ ಹೋಗಿ ಆರಿ ಹೋಗಿರ್ತತಿ. ಆಮ್ಯಾಗ ಬರ್ತಾವನವು ಸುಟ್ಟು ಹೋಗಿದ್ದು. ಹಂಗ್ರೆ ಹೊಡಿಕಟ್ಟು ಹದಿಗೆಟ್ಟು ಹೈದರಾಬಾದಾಗಿಂದ ಹದಿಗೆಟ್ಟು ಕೆಟ್ಟಿ ಅಂದ್ರೆ ನಾವು ಅದನ್ನು ಶುದ್ಧ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಅದು ಶುದ್ಧ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದನ್ನ ಈಗ ಹೇಳ್ತಾರ. ಗಡ್ಡಕ್ಕೆ ಬೆಂಕಿಯು ಹತ್ತಿದಾಗ
ಬಾವಿಯನ್ನು ತೋಡಬಾರದು. ಮೊದಲೇ ತಮ್ಮ ಸ್ವರೂಪದ ಜ್ಞಾನವನ್ನು ನೋಡ್ರಿ ಮಾಡಿಕೊಂಡು ಸುಖವಾಗಿ ಇರಬೇಕು. ಮೊದಲೇ ತಮ್ಮ ಸ್ವರೂಪದ ಧ್ಯಾನ ಮಾಡಿಕೊಂಡು ಸುಖವಾಗಿರುವುದನ್ನು ಕಲಿಬೇಕು. ಏನದು ಸ್ವರೂಪ ಧ್ಯಾನ? ಹೆಂಗೆ ಮಾಡೋದು? ಸ್ವರೂಪದ ನೆನಪು ಮಾಡಿದ್ರೆ ಸುಖ ಇರ್ತತಿ ಅಂತ ಹೇಳ್ತಾರೆ ಅವರು. ಸ್ವರೂಪದ ನೆನಪು ಅಂದ್ರೆ ಸ್ವರೂಪದ ಧ್ಯಾನ. ನಾವು ಎದರ ನೆನಪು ಮಾಡ್ತೇವೆ ಅದರ ಧ್ಯಾನ ಮಾಡ್ತಿರ್ತೇವೆ, ಹೌದಿಲ್ಲ? ನಾವು ಎದರ ನೆನಪು ಮಾಡ್ತಿರ್ತೇವೆ ಅದರ ಧ್ಯಾನ ಮಾಡ್ತಿರ್ತೇವೆ. ಅವ್ರು ಎದರ ಧ್ಯಾನ ಮಾಡಂದಾರ? ಆತ್ಮನ ಧ್ಯಾನ ಮಾಡಂದಾರ. ಎಲ್ಲಿ ಐತಿ ಅದು? ಹೆಂಗೈತದು? ಹೆಂಗೈತಿರದು? ಆತ್ಮ ಹೆಂಗೈತಿ? ಅದು ಕಾಣೋದ ಇಲ್ಲಿ. ಹೆಂಗೆ ಧ್ಯಾನ ಮಾಡೋದು ಅದನ್ನ ಹೆಂಗೆ ನೋಡೋದು ಅದನ್ನ ಅಂತ ಅಂತೀವಿಲ್ರಿ ನಾವು. ಅದು ಕಾಣೋದಿಲ್ಲ, ಅದ್ರ ರುಚಿ ಇಲ್ಲ, ಅದಕ್ಕೆ ಆಕಾರ ಇಲ್ಲ, ನಾಮರಹಿತ ರೂಪರಹಿತ ಕ್ರಿಯಾರಹಿತ ಇರೋದ್ರಿಂದ ಅದರ ಧ್ಯಾನ ಮಾಡೋದು ಮನುಷ್ಯನಿಗೆ ಕಷ್ಟ ಆಗಿದೆ. ಮಾಡನ್ಬೇಕಾದ್ರೆ ಸಾಮಾನುಗಳ ಧ್ಯಾನ ರಗಡ್ ಕಣ್ಣಿಗೆ ಕಾಣ್ತಾವು, ಧ್ಯಾನ ಮಾಡಂದ್ರೆ ಮಾಡ್ತೀವಿ. ನಮ್ಮ ಮನಸ್ಸು ಎದನ್ನು ನೆನಪು ಮಾಡ್ತತಿ ಅದರ ಧ್ಯಾನ ಮಾಡ್ತಿರ್ತತ್ರಿ. ಈಗ ಉದಾಹರಣೆಗೆ ನಮ್ಮ ಮನಸ್ಸು ವಸ್ತುಗಳ ನೆನಪು ಮಾಡ್ತತಿ, ಹೌದಿಲ್ರಿ? ವಸ್ತುಗಳ ನೆನಪು ಮಾಡ್ತತಿ. ವಸ್ತುಗಳ ನೆನಪು ಯಾಕೆ ಮಾಡ್ತತ್ರಿ ನಮ್ಮ ಮನಸ್ಸು? ವಸ್ತುಗಳು ಬೇಕಾಗ್ಯಾವ. ವಸ್ತುಗಳು ಯಾಕೆ ಬೇಕಾಗ್ಯಾವು? ಅಲ್ಲೇ ಐತಿ ನೋಡು ಚೀಸ್. ವಸ್ತುಗಳ ನೆನಪು ಮಾಡ್ತದೆ ನಮ್ಮ ಮನಸ್ಸು. ಅಂದ್ರೆ ವಸ್ತುಗಳ ನೆನಪು ಮಾಡ್ತಂದ್ರೆ ವಸ್ತುಗಳ ಧ್ಯಾನ ಮಾಡ್ತತಿ. ವಸ್ತುಗಳ ನೆನಪು ಯಾಕೆ ಮಾಡ್ತತಿ? ವಸ್ತುಗಳು ಬೇಕಾಗ್ಯಾವ. ವಸ್ತುಗಳು ಎದಕ್ಕೆ ಬೇಕಾಗ್ಯಾವು? ವಸ್ತುಗಳು ಸುಖ ಕೊಡ್ತಾವಂತ ಮನಸ್ಸು ತಿಳ್ಕೊಂಡೈತಿ, ಹೌದಿಲ್ರಿ? ಗ್ಯಾರಂಟಿ ತಿಳ್ಕೊಂಡೈತಿ, ಸಿಗುತ್ತೆ ಕೊಡ್ತಾವಂತ. ಕೊಟ್ಟಾವನ್ ಇಲ್ಲಿ ತನಕ? ನೀವು ಅನೇಕ ಸಾಮಾನುಗಳು ಸುಖ ಕೊಡ್ತಾವಂತ ನಾವು ಓಡಾಡೇವಿ, ಇಲ್ಲಿ ತನಕ ಕೊಟ್ಟಿಲ್ಲ ಅವು. ಮತ್ತು ಅವು ಕೊಟ್ಟಿದ್ರೆ ಇಲ್ಲಿ ಯಾಕೆ ಬರ್ತಿದ್ವಿ ನಾವು ಪ್ರವಚನ ಕೇಳಕ್ಕೆ? ಅಲ್ಲೇ ಅದರದಾಗ ಆನಂದ ಹೊಂದ್ಕೊಂತ ಇದ್ದು ಬಿಡ್ತಿದ್ವಿ. ಕೊಡ್ತೇನೆ 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 ಅಂತ ಏನು ಕೊಟ್ಟಾವ ಅಂದ್ರೆ ಚೆಂಡುಗಡ್ಡಿ ಮ್ಯಾಗ ಕೈ ಕೊಟ್ಟಾವ. ಕುದುರೆ ಮುಂದೆ ಹುಲ್ಲು ಕಟ್ಟಿರ್ತಾರೆ ನೋಡ್ರಿನ. ಕುದುರೆ ಮುಂದೆ ಹುಲ್ಲು ಕಟ್ಟಿರ್ತಾರೆ, ಅವ ಜಟಕ ತೊಗೊಂಡು ಹೋಗಿರ್ತಾನ ಅವ. ಅದ್ರ ಮುಂದೆ ಹಿಂಗೆ ಹುಲ್ಲು ಕಟ್ಟಿರ್ತಾರೆ. ಆ ಕುದುರೆ ಹೆಂಗೆ ಮುಂದೆ ಅದೇನು ತಿಳ್ಕೊಂಡಿರ್ತೈತೆ ಅಂದ್ರೆ ನಾ ಮುಂದೆ ಹೋದ್ರೆ ನನಗೆ ಹುಲ್ಲು ಸಿಗ್ತತ್ತಂತ. ಅದ್ರ ಮ್ಯಾಗ ಹಿಂಗೆ ಕಟ್ಟಿರ್ತಾನೆ ರೀ, ಅದನ್ನ ಜಟಕ ಆದ್ಮ್ಯಾಗ ಅದನ್ನ ಮುಂದೆ ಅದು ಹೆಂಗೆ ಮುಂದೆ ಹೋಗತ್ತೆ. ಅದು ಹುಲ್ಲುನು ಅದ್ರ ಜೊತೆ ಏನಾಕತಿ ಮುಂದೆ ಹೋಗತ್ತೆ. ಅದು 10 ಕಿಲೋಮೀಟ್ರ್ ನಡೆದ್ರೂ ಕುದುರೆಗೆ ಹುಲ್ಲು ಸಿಗೋದಿಲ್ಲ. ಅದು ಯಾಕೆ? ಅದು ನಡ್ದಂಗೆ ಅದ್ರ ಮುಂದೆ ಹೋಗ್ತದೆ. ಹಂಗೆ ಸುಖದ ಅಪೇಕ್ಷೆ ಇಟ್ಕೊಂಡು ನಾವು ಅದರೊಳಗೆ ಏನು ಹೋಗ್ತೇವಲ್ಲ ವಿಷಯದೊಳಗೆ, ಬಾ ಕೊಡ್ತೀನಿ ಬಾ ಕೊಡ್ತೀನಿ ಬಾ ಕೊಡ್ತೀನಿ ಬಾ ಅಂತ ಕೊಡೋದೇ ಇಲ್ಲ. ಕಂಡಾಕ್ಷಣ ರಮಣೀಯವಿದೆಲ್ಲ ಉಂಡಾಕ್ಷಣವಿದು ವಿರಸವಿಂತೆಲ್ಲ. ಈ ಜಗತ್ತಿನೊಳಗೆ ಎಲ್ಲ ವಸ್ತುಗಳು ಕೊಟ್ಟಂಗೆ ಮಾಡ್ತಾವ್ರಿ, ಕೊಟ್ಟಿರೋದೇನೆ ಇಲ್ಲ. ಸಿಕ್ಕಂಗಾಗಿರ್ತತಿ, ಸಿಕ್ಕೇ ಇರೋದಿಲ್ಲ. ಹೋಲ್ ಮೀನ್ಸ್ ಬೆಳಕು ಬಂದಂಗೆ ಆಗಿರ್ತದೆ, ಬೆಳಕು ಅಲ್ಲದ. ಅದ್ರಾಗ ಓದ್ಕೊಳಕತ್ತೇನ್ರಿ ಪುಸ್ತಕ ತೆಗದ ಹೋಲ್ ಮಿಂಚಿನ ಬೆಳಕಿನೇ. ಹಂಗೆ ಇದು ತೋರಿದಂಗಾಗಿ ಹೋಗ್ತತಿ. ಮತ್ತು ಅನಿಸ್ತತಲ್ರಿ, ಮತ್ತು ಅದು ಯಾಕೆ ಅನಿಸ್ಬೇಕು? ಅದ್ರಾಗ ಇಲ್ಲ ಅಂದ್ರೆ ಒಂದು ಇಟ್ರಿ ಅನಿಸ್ತತಲ್ಲ ಅಂತಂದ್ರೆ ಅದು ನಮ್ಮ ಮನಸ್ಸು ಶಾಂತ ಆಗಿ ಅನಿಸ್ತದ್ರಿ. ಅದಂಗೆ ಸ್ವಲ್ಪ ಅನಿಸಿದ್ರು ಅದ್ರದ್ದು ಇರೋದಿಲ್ಲ. ಅದ ನಮ್ಗೆ ಬೇಕಾದ ವಸ್ತು ಸಿಕ್ಕ ಕೂಡಲೇ ನಮ್ಮ ಮನಸ್ಸು ಶಾಂತ. ಇದಕ್ಕೊಂದು ನಮ್ಮ ಗುರುಗಳು ಭಾಳ ಚಂದ ಉದಾಹರಣೆ ಕೊಡ್ತಿದ್ರು. ಹೊಸ್ದಾಗಿ ಮದುವೆ ಆಗಿದ್ದಂತ್ರಿ ಅವ ಹುಡುಗ. ಆಕಿನ ತವ್ರ ಮನೆಗೆ ಕಳಿಸಿದ್ದಂತ. ಅವತ್ತು ಹೇಳಿದ್ರಂತ ಅವ್ರು ಗಂಡ ಮನೆಗೆ ಬರ್ತಾಳಂತೇಳಿ. ಅವ್ರ ಮನೆಗೆ ಹೋಗಿ ಪತ್ಲ ಉಟ್ಕೊಂಡು ಇದು ಅವ್ರ ಮನೆಗೆ ರೀ ಗಂಡ ಮನೆಗೆ ಬರಾಕಿ ಏನು ಉಟ್ಕೊಂಡು ಅಂಥದ್ದು ಎಂಥವ್ರಿ ಅವು ಸೀರೆ? ನಮ್ಮ ಗೌರವಕಾರ ಹೇಳ್ತಾರೆ ತಡಿ, ನಿಮ್ಗೆ ಗೊತ್ತಾಗೋದಿಲ್ಲ. ಜಜ್ಜಿ ಸಿಲ್ಗ ಅಂತ ನೋಡಿ ಸೀರೆ ಉಟ್ಕೊಂಡು ಬರಾಕಿದ್ಲತ್ರಿ. ನೀವು ಬೆಳಿಗ್ಗೆ ಎದ್ದು ಕೂಡಲೇ ಎಷ್ಟೊತ್ತಿಗೆ ಬಸ್ ಹತ್ತಾಳ, ಎಷ್ಟು ಕಿಲೋಮೀಟ್ರ್ ಐತಿ, ಯಾವಾಗ ಬರ್ತಾಳ, ಇವನ್ ಧ್ಯಾನ ಚಾಲು ರೀ. ಯಾರಿಗೆ? ಗಂಡಗ್ರಿ. ನೋಡ್ರಿ ಆಕೆ ಬರ್ತಾಳೆ, ಯಾವಾಗ ಬರ್ತಾಳೆ, ಯಾವಾಗ ಬರ್ತಾಳೆ, ಯಾವಾಗ ಬರ್ತಾಳೆ, ಸಮಾಧಾನ ಇಲ್ಲ. ಯಾವಾಗ ಬರ್ತಾಳೆ, ಯಾವಾಗ ಬರ್ತಾಳೆ, ಯಾವಾಗ ಬರ್ತಾಳೆ. ದೂರ ರಸ್ತೆ ನಡಕ್ಕೆ ಬಂದ ರೀ, ಸರ್ಗ್ ಬರ್ಗ್ ಅಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ. ಸರ್ಗ್ ಬರ್ಗ್ ಅಂತೇಳಿ ಬಂದ್ರಿ. ಇನ್ನೂ ಅಲ್ಲಿದೊಳಕ್ಕೆ ಇಲ್ಲೇ ಆರಾಮಾತವಂಗ. ಅಂತ್ಯಕ್ಕೆ ಬಂದಿಲ್ಲಕ್ಕೆ, ಇನ್ನೂ ಅಂತ್ಯಕ್ಕೆ ಬಂದು ಮಾತಾಡ್ಸೇ ಇಲ್ಲಕ್ಕೆ. ಅಲ್ಲಿ ಅದಾಳ ಬಂದ್ಲು ಅಂದ್ಕೂಳೆ ನಮ್ಮಣ್ಣ ನಮ್ಮ ಅಜ್ಜಾರ್ ಊರಾಗ ಕಲಿತಿದ್ದನ್ರಿ. ನಮ್ಮ ಅಣ್ಣ ಸೂಟಿಗೆ ಬರ್ತಾರಂದ್ರೆ ಚಟ್ ಖುಷಿ ರೀ ನನಗೆ.
ಅವ್ನು ಹೋದ್ಮೇಲೆ ಹೊಟ್ಟೆ ಬೇನೆ ಹೆಚ್ಚಿ ಬಿಡ್ತಿತ್ತು ನನಗೆ, ಥಂಡಿ ಜ್ವರನ ಬಂದ್ಬಿಡ್ತಿದ್ದು. ಅವ ನಾಳೆ ಬರ್ತಾನಂತಂದ್ರೆ ನಾ ಬೇವಿನ ಗಿಡ ಕುಂದಿರ್ತಿದ್ದೀನಿ ರೀ, ಮುಂಜಾನೆ 5 ಕೊಟ್ಟಾನ. ನನಗೆ ಆಗಿದ ಅನುಭವ ಹೇಳಕತ್ತೀನಿ ನಿಮಗೆ. ಬೇವಿನ ಗಿಡದಾಗ, ನಮ್ಮ ಬೇವಿನ ಗಿಡ ನೋಡಿರಲಿಲ್ಲ ಹಳೆ ಮನ್ಯಾಗ, ಅದ ರಸ್ತ, ಆ ರಸ್ತ ನೋಡ್ಕೊಂತ ಏಕ ಕಾಂತಿತ್ತಲ್ರಿ, ಹಿಂಗೆ ಕುಂತು ಬಿಡವನ. ಬಂದು ನಮ್ಮ ಅಣ್ಣ ಎಲ್ಲಿ ಅದಾನ, ಚಂಜಿನ ಹಾಕಕ್ಕೆ ಬರಾವ 4 ಕಾಯಿ ಯಾವಾಗ ಬಂದು ಕೊಡಿ ಹಂಗಂತ ತಿಳಿದ್ರಿ ನೀವು. ಹಾ ಇನ್ನೂ ಅಲ್ಲಿರ್ತಾನವ. ಹಂಗೆ ಹೇಳೋ ಉದ್ದೇಶ ಏನಂದ್ರೆ, ಸಣ್ಣವರಿದ್ದಾಗ ಹಂಗಿತ್ರಿ ಅದು. ಈಗ ಅವ ಬಂದ್ರು ಏನಾಗುತ್ತೆ, ಯಾಕ ಏನಿಲ್ಲ ಅದ್ರಾಗ. ಅವಾಗ ಹಂಗೆ ಇರ್ತದ್ರಿ ಅದು, ಬಾಲ್ಯದಾಗ ಆಗಿರ್ಬೋದು. ಪ್ರೇಮ ಅತಿ ಇದ್ದಾಗ್ರಿ ಅದರ ಬಗ್ಗೆ ಆಕರ್ಷಣೆ ಆಗ್ತಿರ್ತದೆ. ಮತ್ತು ಪ್ರೇಮಗಳು ಬೇರೆ 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 ಆದಂಗ ಬೇರೆ ಬೇರೆ ಆಕತಿ. ನಮ್ಮ ಅವನು ಬಿಟ್ಟಿರಕ್ಕಾಗಂಗಿಲ್ಲ, ನಮ್ಮ ಅಪ್ಪನ ಬಿಟ್ಟಿರಕ್ಕಾಗಲ್ಲ ಅಂತದ್ ಮೊದಲ. ಆಮ್ಯಾಗ ನಾ ಹೆಂಡತಿನ ಬಿಟ್ಟಿರಕ್ಕಾಗಂಗಿಲ್ಲ ಅಂತ. ಮುಂದೆ ಮಕ್ಕಳನ್ನ ಹೊಸ್ದಾಗಿ ಮದುವೆ ಆದಾಗ ಹೆಂಡತಿನ ಕೇಳ್ತಾನ್ರಿ. ಮಕ್ಕಳಾಗಿಂದ ಆಕಿನ ಕೇಳೋದೇ ಇಲ್ಲ. ಏನು ಕೇಳ್ತಾನೆ, ಮಗು ಎಲ್ಲಿಗೈತಿ, ಏನು ಮಾಡಾಕತ್ತೈತಿ ಅಂದ್ರೆ. ಪ್ರೇಮಗಳೇನಕ್ಕ ಅಂದ್ರೆ ಜಿಕ್ಕೊಂತ ಹೋಗ್ತಾವ ನೋಡ್ರಿ. ಆಕಿ ಬಂದ್ಲು ಪತ್ಲ ಉಟ್ಕೊಂಡು ಅಂದ್ಕೂಳೆ ಹಾ ಅಂತ ಮನಸ್ಸು ಶಾಂತ ಆಗ್ತಿಲ್ರಿ ನೋಡ್ರಿ. ಶಾಂತಿ ಎಷ್ಟೋ ತನಕ ಇರ್ತೈತಿ ಅಂದ್ರೆ, ಆಕಿ ಬಂದು ಮಾತಾಡ್ಸಿಳು, ಕುಂತಳ್ರಿ, ಮತ್ತೊಂದು ಬೇರೆ ಕಡೆ ಲಕ್ಷ್ಯ ತಮ್ದು. ಅವಾಗ ಏನ್ರಿ ಮತ್ತೆ ಎಷ್ಟು ಕಾಯ್ತಿದ್ರಿ, ಬನ್ನಿ ನೀ ಮಾತಾಡ್ರಿ ಅಂತಾಳೆ. ಹಿಂದಿನ ಹಚ್ಚಿ ಹೋಗಂತ ನಾವು. ಅವ್ನು ಬೇರೆ ಕಡೆ ಲಕ್ಷ್ಯ ಆಗ್ತದ. ಅವಾಗ ಯಾವ್ದನ್ನ ಬಯಸ್ತಿದ್ನೋ ಅದು ಸಿಕ್ಕಿಂದ ಹಾಪಾಪಿ ಮುಗಿದು ಹೋತ್ರಿ, ಮತ್ತೆ ಇಲ್ಲದ ಹಾಪಾಪಿ ಚಾಲು ಆಗ್ತದೆ. ಈಗ ನೋಡ್ರಿ, ಮೊದಲ ಏನೂ ಇರೋದಿಲ್ಲ, ಮನಿನೇ ಇರೋದಿಲ್ಲ. ಒಂದು ಗುಡಿಸಲು ಇದ್ರೆ ಚಲೋ ಅಂತ. ಗುಡಿಸಲಾಗಿಂದ ಏನು ಒಂದು ತಗಡು ಹೋಗಿ ಆರ್ ಸಿ ಸಿ ಹೋಗಿ ಗೀರ್ಸಿಸಿ ಹಿಂಗ್ರಿ ಮುಗಿದ ಮುಂದೆ ಮುಗಿದನೇ ಇಲ್ರಿ. ಅದಾಗ ಅದಕ್ಕೆ ಜಿಕ್ಕೊಂತ ಹೋಗ್ತತ್ರಿ ಮನಸ್ಸು. ಯಾವಾಗ ಯಾವ್ದು ಬಯಸಿರ್ತತಿ ಅದಕ್ಕೆ ಹಪಾಪಿಸ್ತಿರ್ತದೆ. ಅದು ಸ್ವಲ್ಪ ಕ್ಷಣ ಸಿಕ್ಕ ಕೂಡಲೇ ಮನಸ್ಸು ಶಾಂತ ಆದ ಕೂಡಲೇ ಆನಂದ ತೋರ್ತತಿ. ಮುಗಿತ್ರಿ. ಭಾಳ ತನ ಅದ್ರ ಜೋಡಿ ಉಪಭೋಗ ಮಾಡೋಕ್ಕಾಗಂಗಿಲ್ಲ, ಬೇಸರ ಆಗಿಬಿಡ್ತದೆ. ಮತ್ತೆ ಈ ಲಗ್ನದಾಗ ಎಲ್ಲ ಥರ ಇಟ್ಟಿರ್ತಾರೆ ನೋಡ್ರಿ, ಹೊರೈಟಿ ಒಂದೇ ಥರ ಇಡೋದು ನೋಡುನು. ಇವ್ಯಾಂತವ ಇವು ಎಂಥ ಮದುವೆ ಮಾಡ್ತಾವಂತ. ಬಜಿ, ಸ್ಯಾಂಡ್ಗಿ, ಹಪ್ಪಳ, ಉಪ್ಪಿನಕಾಯಿ, ಸಜ್ಜಕ, ಹುಗ್ಗಿ, ವಡ, ಅವು ಏನೇನು ಬದ್ಲಿ ಮಾಡಿರ್ತಾರ್ರಿ. ವಿವಿಧ ಥರ ಮಾಡಿರ್ತಾರೆ ಲಗ್ನದಾಗ. ಮತ್ತು ಅಂದಾಲೆ ಹೋಗ್ತಾರೆ ಇವ್ರು ಬರ್ತಿ ಲಗ್ನಕ್ಕಂತಾರ. ಜ್ವಾಳದ ಮುದ್ದೆ ತಿರುವಿ ಇಟ್ರ, ಸಂಗಟಿ ಒಗ್ಗಣಿ ಮುದ್ದೆ ತಿರುವಿ ಇಟ್ಟು ಬಿಡೋದು. ಇಟ್ಟು ಬಿಡೋದು. ಅವ್ ಯಾವ ಮಾಡಿಸಿರ್ತಾನ ಅದೊಂದ ತಿಂದು ಕುಂತ್ಬಿಡೋದು. ನೋಡಿ ಯಾರು ಹೋಗೋದೇ ಇಲ್ಲ. ಗಂಜಿನ ಮಾತು ರುಚಿ ಆಗ್ತತಿ. ಒಗ್ಗಣಿ ಅನ್ನ ಅಂದ್ರೆ ಮಾತು ರುಚಿ ಆಗ್ತತಿ. ಸಪ್ಪಂದ ಜ್ವಾಳದ ಮುದ್ದೆ ಮಾಡಿಟ್ಬಿಡು. ಯಾರು ನೀನು ತಿನ್ಕೋತ ಕುಂದರಂತ. ಹೇಳೋ ಉದ್ದೇಶ ಏನಂದ್ರೆ, ನಮಗೆ ಬೇಕಾದ ವಸ್ತು ಸಿಕ್ಕಾಗ ಒಂದು ಕ್ಷಣ ಶಾಂತವಾದ ಕೂಡಲೇ ಒಳಗಿನ ಆತ್ಮನ ಆನಂದನ. ನಾವು ಯಾವುದೇ ಉಪಾಧಿಯಿಂದ ಹೊಂದಿರತಕ್ಕಂಥ ಆನಂದ ವಸ್ತುವಿಂದ ಅಲ್ಲದು, ಅದು ಎದರದು ನಮ್ಮ ಸ್ವರೂಪದ ಆನಂದನ. ಆನಂದ ಮಾತ್ರ ಎಲ್ಲೈತಿ, ಆತ್ಮನೊಳಗನ ಐತಿ, ವಿಷಯದೊಳಗಿಲ್ಲ. ಹಿಂಗೆ ವಿಚಾರ ಮಾಡಿ 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 ವಿಷಯದಿಂದ ನನಗೆ ಒಟ್ಟ ಸುಖ ಸಿಗುವುದಿಲ್ಲ ಅಂದ್ರೆ ಸಿಗೋದಿಲ್ಲ. ಅದ್ರಾಗ ಇಲ್ಲ ಎಷ್ಟು ಪ್ರಮಾಣ ಗಟ್ಟಿ ಆಗ್ಬೇಕ್ರಿ ಇದು? 100ಕ್ಕೆ 100 ಕನಸಿನ್ಯಾಗ ಎಬ್ಬಸ್ರಿ, ನೀವು ಬೇಕಾದಾಗ ಎಬ್ಬಸ್ರಿ. ಅದು ಒಟ್ಟ ಅದ್ರಾಗ ಇಲ್ಲಪ್ಪ, ಇಲ್ಲ ಅಂದ್ರೆ ಇಲ್ಲ. ಇಷ್ಟು ಖಾತ್ರಿ ನಮ್ಮ ಮನಸ್ಸಿಗೆ ಆತಂತಂದ್ರೆ ವಿಷಯಗಳ ನೆನಪು ಮಾಡೋದು ಬಿಟ್ಬಿಡ್ತೈತಿ. ಮತ್ತು ಅದ್ರಾಗ ಇಲ್ಲ ಅಂದ್ಮ್ಯಾಗ ಎಲ್ಲೈತಿ? ವಸ್ತುಗಳೊಳಗಿಲ್ಲ ಅಂದ್ಮ್ಯಾಗ ಎಲ್ಲೈತಿ? ಆತ್ಮನೊಳಗೈತಿ. ಈಗ ನೋಡಿ, ಗಾಢವಾದ ನಿದ್ರಿ ಒಳಗೆ ಏನೂ ಇಲ್ಲ, ಏನು ರೈತಿನ ಒಂದು ವಸ್ತುಗಳು ಇಲ್ಲ. ಮತ್ತು ಅಲ್ಲಿ ಏನೂ ಇಲ್ಲ ಅಂತ ನಾವು ಹೇಳಬೇಕಾದ್ರೆ ಎದ್ದಿಂದ ಹೇಳ್ತೇವೆ, ಅಲ್ಲಿ ಏನೂ ಇದ್ದಿದ್ದಿಲ್ಲ, ಆರಾಮಿತ್ತು ಅಂತ ಹೇಳ್ಬೇಕಾದ್ರೆ ಏನೂ ಇದ್ದಿದ್ದಿಲ್ಲ ರೀ. ಅಲ್ಲೇ ಯಾರೂ ಇದ್ದಿದ್ದಿಲ್ಲ. ಯಾರೂ ಇದ್ದಿದ್ದಿಲ್ಲ. ಗೌರವಕಾರ ನೋಡಿ, ನಾವು ಇದ್ವಿ ಅಲ್ಲಿ. ಈಗ ಕದ ಹಾಕೈತ್ರಿ ಆಶ್ರಮ, ನಿಮ್ಮನ್ನು ಕಳಿಸ್ತೀನಿ, ಒಳಗೆ ಯಾರು ಅದಾರ ನೋಡ್ಕೊಂಬರ್ರಿ ಅಂತ ನಾ ಕಳಿಸ್ತೀನಿ ನಿಮ್ಗೆ. ನೀವು ಒಳಗೆ ಬರ್ತೀರಿ, ಏನಂತೀರಿ? ಯಾರೂ ಇರೋದಿಲ್ಲ. ಬಂದು ಏನು ಹೇಳ್ತೀರಿ? ನನಗೆ ಯಾರೂ ಇಲ್ಲ ಅಂತ ಹೇಳ್ತೀರಿ.
ಮತ್ತು ಯಾರೂ ಇಲ್ಲ ಅಂತ ಹೆಂಗೆ ಹೇಳಿದ್ವಿ? ನಾವು ಒಳಗೆ ಬಂದು ನೋಡ್ದೆ, ನಾವ್ರಿ ಇದ್ವಿ ಅಲ್ಲಿ ಒಳಗೆ, ನಾವು ಇದ್ವಿ ಅಂತ ಹೇಳ್ತೇವೆ, ಯಾರೂ ಇಲ್ಲ ಅಂತ ಹಂಗೆ ಹೇಳ್ತೇವ್ರಿ. ಹಾಂ, ಹಂಗೆ ಗಾಢವಾದ ನಿದ್ರ್ಯಾಗ ಯಾರೂ ಇದ್ದಿದ್ದಿಲ್ಲ, ಆರಾಮಿತ್ತು, ಯಾರ್ಯಾರ ಸಂಪರ್ಕ ಇದ್ದಿದ್ದಿಲ್ಲ ಅಂತ ಎದ್ದಿಂದ ಹೇಳ್ಬೇಕಾರೆ ನಾನು ಇದ್ದೆ. ಅದಕ್ಕೆ ನೀವು ಒಬ್ಬನ ಇದ್ದಿ ನಿದ್ದೆ, ಮತ್ತೊಬ್ಬನ ಕರ್ಕೊಂಡು ಎಲ್ಲಿ ನಿದ್ದಿಲ್ಲ ಎದ್ದಿ, ಇನ್ನೊಬ್ಬನು ಎದ್ದಿ, ಎಲ್ಲ ಹೋದು ನಿದ್ದೆ. ನಿದ್ದ್ಯಾಗ ನಾವು ಒಬ್ಬರೇ ಇರ್ತೀವಿ. ನಾವು ಒಬ್ಬರ ಅಂದ್ರೆ ಯಾರು ಅವ್ರು? ಆತ್ಮ, ಸಚ್ಚಿದಾನಂದ ಘನ ವಸ್ತು. ನಿದ್ರಿ ಒಳಗೆ ದೇಹ ಇದ್ದಿದ್ದಿಲ್ಲ, ಇತ್ತನ್ರಿ? ದೇಹ ಭಾವ ಇತ್ತನ? ಹ್ಞೂ, ದೇಹ ಎಲ್ಲಿ ಐತಿ ನಿದ್ದ್ಯಾಗ? ಹೊರಗೈತದ, ನಿದ್ದೆ ಒಳಗೆ ಎಲ್ಲಿ ಐತಿ? ಹ್ಞೂ, ನಿದ್ದ್ಯಾಗ ಇಲ್ರಿ ಅದು. ನಿದ್ದ್ಯಾಗ ನಾನು ಅದೇನಿ ನೋಡಿ. ದೇಹ ಇಲ್ದ ನಾ ಇರ್ತೀನಿ, ನಾ ಇಲ್ಲ ದೇಹ ಇರ್ತತನು? ಅಂದ್ರೆ ನಾ ಹೆಂಗದೇನಪ್ಪ ಅಂದ್ರೆ ಏನನ್ನೂ ಅವಲಂಬನೆ ಮಾಡಲಾರ್ದ ಆನಂದ ರೂಪದಿಂದ ಅದೀನಿ. ಎಲ್ಲೇ? ನಿದ್ರಿ ಒಳಗೆ. ಮತ್ತು ನಾ ಆನಂದ ರೂಪದಿಂದ ಅದೇನಿಂದ ನಾ ಯಾರ ರೂಪ? ಆನಂದ ರೂಪ. ನಾನು ಆನಂದ ರೂಪಿದ್ದು ನಾ ಯಾಕೆ ಆನಂದ ಹುಡುಕ್ಯಾಡಕತ್ತೀನಿ? ನಾನು ಆನಂದ ರೂಪ ಅನ್ನೋದು ಮರ್ತೀನಿ. ಹಿಂಗೆ ವಿಚಾರ ಮಾಡಿದಾಗ ಏನಾತ್ರಿ ಖಾತ್ರಿ? ಹೊರಗೆ ಆನಂದ ಇಲ್ಲ, ನನ್ನೊಳಗೆ ಆನಂದ ಐತಿ, ನಾನು ಆನಂದ ರೂಪದೀನಿ ಅನ್ನೋದು ಖಾತ್ರಿ ಆಗಿಂದ ಎದರ ಧ್ಯಾನ ಮಾಡಕತ್ತೀವಿ ನಾವು? ಆತ್ಮನ ಧ್ಯಾನ ಮಾಡಕತ್ತೀವಿ. ಹಿಂಗೆ ವಿಚಾರ ಮಾಡಿದ್ರೆ ವಸ್ತುಗಳ ಧ್ಯಾನ ಮಾಡೋದು ಬಿಡ್ತೈತೋ? ವಿಚಾರ ಮಾಡಲಿಲ್ಲ ಅಂದ್ರೆ ಬಿಡ್ತದ್ರಿ? ವಿಚಾರ ಮಾಡಿದ್ರೆ ಬಿಡ್ತೈತಿ. ಹಿಂಗೆ ವಿಚಾರ ಮಾಡಬೇಕು. ಇದಕ್ಕೆ ಸಾಧನ ಅಂತಾರ್ರಿ, ಆಧ್ಯಾತ್ಮಿಕ ಸಾಧನ ಅಂತ. ಕೂತ್ಕೊಂಡು ವಿಚಾರ ಮಾಡೋದು, ಈ ವಸ್ತು ಸುಖದಾಯಕನೋ ಏನು ಆತ್ಮ ಸುಖದಾಯಕನೋ? ಇದರಿಂದ ತೋರ್ತತಿ ಆನಂದ ಅಂದ್ರೆ ಉಳಿಲಿಲ್ಲ ಯಾಕೆ? ತೋರಿದ್ರು ಉಳಿಲಿಲ್ಲ ಯಾಕೆ? ಅದ್ರ ಸುಖ ಆಗಿದ್ರೆ ಉಳಿಲಿಲ್ಲ ಯಾಕೆ? ಈಗ ಸಕ್ರೆ ಐತಿ, ನೀವು ಈಟ ತಿನ್ರಿ ಸಕ್ರೆ, ಒಂದು ಡಬ್ಬಿ ತಿನ್ರಿ ಸಕ್ರೆ. ಈಟ್ ತಿಂದ್ರೆ ಸಿಹಿ, ಭಾಳಷ್ಟು ತಿಂದ್ರೆ ಕಹಿ ಆಕತ್ತನದ. ನೀವು ಬೇಕಾದಷ್ಟು ಸಕ್ರೆ ತಿನ್ರಿ, ಸಿಹಿನ ಅದ್ರ ಪ್ರಮಾಣ ಹೆಚ್ಚಾಕತಿ. ವಸ್ತುವಿಂದ ಸುಖ ಸಿಗುತ್ತಿತ್ತಂದ್ರೆ, ಅದ್ರಾಗ ಸುಖ ಇದ್ದಿತ್ತಂದ್ರೆ ಅದನ್ನು ಉಪಭೋಗ ಮಾಡಿದಂಗೆ ಸುಖದ ಪ್ರಮಾಣ ಏನಾಕಿತ್ತು ರೀ? ಹೆಚ್ಚಾಕೋತ ಹೋಗ್ತಿತ್ತು. ಆಗವಲ್ದು. ಸಾಕು ಇಲ್ದಕ್ಕ ಸಾಕಾತ್ರಿ. ಅದು ಸಾಕು ಅಂತೀವಿ ಅಂದ್ರೆ ಇದ್ರ ಅರ್ಥ ಏನು? ಆ ವಸ್ತು ಸಾಕು ಅಂತೀವಿ ಇದ್ರ ಅರ್ಥ ಏನು? ಅದ್ರಾಗ ಸುಖ ಸಿಗಲಿಲ್ಲ ಅಂತ ಬ್ಯಾಸರ ಆತ. ಮತ್ತು ಅದು ಸಾಕು ಬ್ಯಾಸರು ದಣಿ ಉಂಟು ಮಾಡ್ತದ ಅಂದ್ಮ್ಯಾಗ ಅದ್ರಾಗ ಎಲ್ಲೈತಿ? ಹಿಂಗೆ ವಿಚಾರ ಮಾಡ್ಬೇಕಂತಾರ ಅವರು. ನಮ್ಗೆ ಸರ್ ಕೇಳಿ 2 ಸಲತೆ ಮಾಡೋದ್ರಿ ಸರ್, 100 ಸಲತೆ ಮಾಡಿರ 100 ಅನೇಕ ಜನ್ಮಗಳು ಮಾಡ್ಬೇಕಾಕತಿ ಅಂತ ಹೇಳಿದರು. ಬಹುನಾಮ್ ಜನ್ಮನಾಮಂತೆ ಪರಂತಪ, ಅನೇಕ ಜನ್ಮಗಳು ಹಿಡಿತಾವೆ ಇದಕ್ಕೆ ವಿಚಾರ ಮಾಡಿದಾಗ. ಅಂಥ ಅಧಿಕಾರಿಯಾಗಿರ್ತಕ್ಕಂಥ ಅರ್ಜುನಗನ ಲಘು ಓನಿಲ್ಲ, ಹುಚ್ಚು ಹಿಡಿದಿದ್ದು. ಇನ್ನು ಮತ್ತು ನಾವು ವಿಚಾರ ಮಾಡ್ಬೇಕ್ರಿ. ವಿಚಾರ ಮಾಡಿರಿ ಸಿದ್ಧಿ ಆಗೇ ಆಗ್ತತಿ ಅಂತಾರೋ. ನಿಷ್ಕಾಪಟ್ಯತನದಿಂದ ಮನಸ್ಸಿಗೆ ಖಾತ್ರಿ ಮಾಡ್ಕೋತ ಕುಂದ್ರಿ, ನಿಮ್ಮೊಳಗೆ ಸುಜ್ಞಾನ ನೆಲೆಸೇ ಬಿಡ್ತದೆ, ಸುಜ್ಞಾನ ಉದಯ ಆಗೇ ಬಿಡ್ತದೆ. ಯಾವಾಗ ನಮಗೆ ಗೊತ್ತಾತ್ರಿ ಈ ವಸ್ತುಗಳಿಂದ ಸುಖ ನನಗೆ ಸಿಗಾಕ ಸಾಧ್ಯನೇ ಇಲ್ಲ, ಅದು ನನ್ನ ಆತ್ಮಂದಂತ ಖಾತ್ರಿ ಆತ್ರಿ, ಅವನ ಚಿಂತೆನ ಹೋಗ್ಬಿಡ್ತತಿ, ಅವನ ದುಃಖನ ಹೋಗ್ಬಿಡ್ತದ್ರಿ. ದೇಹದಿಂದ ಸುಖ ಸಿಗೋದಿಲ್ಲ ಅಂದ್ರೆ ದೇಹದ ಚಿಂತೆ ಹೋತು, ವಿಷಯಗಳಿಂದ ಸುಖ ಸಿಗೋದಿಲ್ಲ ಅಂದ್ರೆ ವಿಷಯಗಳ ಚಿಂತೆ ಹೋತು, ಜಗತ್ತಿನಿಂದ ಸುಖ ಸಿಗೋದಿಲ್ಲ ಅಂದ್ರೆ ಜಗತ್ತಿನ ಚಿಂತೆ ಹೋತು. ಈಗ ನಿಮ್ಮಿಂದ ನನಗೆ ಹಿತಾನೇ ಇಲ್ಲ ಅಂದ್ರೆ ನೀವು ಇದ್ದಿರ್ರಿ ಅಷ್ಟು. ಹಿಂಗೆ ತಪ್ಪು ತಗೋಬೇಡ್ರಿ, ಮತ್ತೆ ಹಂಗೆ ಕೈ ಮಾಡಾಕ ಏನು ನನಗೆ ಬಂತಲ್ಲ ಯವ್ವ ಅಂತ ಹೊತ್ತ. ನಿಮ್ಮಿಂದ ನನಗೆ ಸುಖ ಸಿಗೋದಿಲ್ಲ ಅಂದ್ರೆ, ನಿಮ್ಮಿಂದ ಹಿತಾನೇ ಇಲ್ಲ ಅಂದ್ರೆ ನೀವು ಇದ್ದಿರ್ರಿ ಅಷ್ಟು ಅಂತಿರ್ತಾರೆ ನೋಡ್ರಿ. ಯಾರಿಗಾರಿ ಬ್ಯಾಸರ ಆದ್ರೆ ಹೆಂಗೆ ಅಂತಾರ್ರಿ, ನಿಂದ ನನಗೆ ಏನೈತೆ, ನಿಮ್ದು ಇದ್ರಿ ನೀವು ಇದ್ರಿ ಅಷ್ಟು ಹಂಗಂತಾನ್ರಿ ಇವನು ಹೇಳುತ್ತಾನ. ಅಂತಾರೆ ನೀ ಇದ್ರಿ ಅಷ್ಟು ಹೋದ್ ಜಗಳ ಆಡ್ತಿರ್ತಾರೆ ನೋಡ್ರಿ. ಅದ್ರಾಗ ಮತ್ತೆ ಅಣ್ಣತಾಮ್ರು ಹಿಂಗೂ ಅಂತಿರ್ತಾರ್ರಿ, ನೀನ ನನಗೆ ಆಗ್ಲಿಲ್ಲ, ನಾನು ನಿನಗೆ ಆಗ್ಲಿಲ್ಲ, ನಿನ್ನಿಂದ ನನಗೆ ಏನಾಗ ನೀವು ತೊಗೊಂಡ್ರಿ ಏನು ಮಾಡೋದೈತಿ, ಇದ್ರಿ ಅಷ್ಟು ಚಪ್ಪದರ್ರಿ ಅಷ್ಟು ಅಂತಿರ್ತಾರಿಲ್ರಿ. ಬೇಕಾತಂದ್ರೆ ಏನು ಆಗ್ಬಾರ್ದು, ಹೋಗ ಇವ್ರು ಆಗ್ಬಾರ್ದು ಅವ್ರಿಗೆ ಅಂತೀವಿ ನೋಡಿ. ಬೇಕಾದ್ರೆ ಗಂಡ ಸತ್ರ ದುಃಖಿಸ್ತಾಳೆ, ಅದಕ್ಕಂದ್ರೆ ನನಗೆ ಮುಂದೆ ಕತ್ತಿ ಹಂಗಂತ ಅವನ ಸಂಬಂಧ ಅಲ್ಲದ ನೋಡ್ರಿ. ನೀವು ಪ್ರತಿಯೊಬ್ರು ಆಧಾರ ನೋಡ್ತೀವ್ರಿ. ಪ್ರತಿಯೊಬ್ಬರು ಏನಂದ್ರೆ ವಿಷಯಗಳ ಕಡೆಗೆ ಲಕ್ಷ್ಯ ಐತಿ ಹೊರತಾಗಿ
ವಸ್ತುಗಳ ಕಡೆಗೆ ಲಕ್ಷ್ಯ ಐತಿ ಹೊರತಾಗಿ ನಿಜವಾಗಿ ಆತ್ಮನ ಕಡೆ ಲಕ್ಷ್ಯ ಇಲ್ಲ ಇಲ್ಲ. ವಿಚಾರ ಮಾಡಬೇಕಾಗೈತಿ. ಅವಿಚಾರೇನ ಕೃತೋ ಬಂಧ ವಿಚಾರೇನ ನಿವಾರತೆ. ಶಿವಾಯಂ ಶರಣರಂತ ಗಂಡ ಎಂತಿದ್ದರು. ಅವ್ರು ದಿನ ಪ್ರವಚನ ಕೇಳ್ತಿದ್ರಂತ. ಅಕಸ್ಮಾತ್ ಆಕಿಗೆ ಹೋಗಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ಹೆಂಡತಿಗ್ರಿ ಮನೆಗೆ ಹೋದಾಗ್ರಿ ಏನು ಬಂತು ಇವತ್ತಂತ ಕೇಳ್ತಿದ್ರಂತ. ಇವತ್ತು ದೃಷ್ಟಾದೃಶ್ಯ ಕೇಳಿ ಬಂತು. ಆ ಊಟ ಮಾಡೋ ಹೊತ್ತಿನಾಗ ಚರ್ಚೆ ಮಾಡ್ತಿದ್ರಂತ ಅವ್ರು. ಅರ್ಧಾಂಗವಾಯು ಹೊಡೆದು ಮಕ್ಕೊಂಡ್ರಿ ಶಿವಾಯಂ ಶರಣರಿಗೆ ಅರ್ಧಾಂಗವಾಯು ಹೊಡೆದು ಮಕ್ಕೊಂಡ್ರಿ ಒಂದು ದಿವಸ ಅಯ್ಯೋ ಅಲ್ಲಿಲ್ಲಂತವು. ತ್ರಾಸಾದಾಗ ಓಂ ನಮಃ ಶಿವಾಯ ಅಂತಿದ್ರಂತ. ನಾವ ಅಯ್ಯೋ ಯಪ್ಪೋ ಹೆಜ್ಜೋ ಒದರ್ತೇವೆ ನಾವು. ಒಂದು ತ್ರಾಸ ಆತಂದ್ರೆ ನೋಡ್ರಿ ಅವರು ಭಗವಂತನ ಕಡೆ ಲಕ್ಷ್ಯ ಇತ್ತಂತ. ಕಾರಣ ಏನು? ಅಭ್ಯಾಸ ಮಾಡಿದ್ರು. ಹಿಂಗೆ ನಾವು ವಿಚಾರ ಮಾಡಿ 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 ನಾವು ಏನು ಮಾಡೋದ್ರಿ? ಇದ ವಿಚಾರದಾಗ ಇರೋದು. ಎದಕ್ಕೆ ಹೇಳಿದೀವ್ರಿ ಇದನ್ನ? ನೋಡ್ರಿ, ನಮ್ಮ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಸುಖಿಯಾಗಿ ಇರಬೇಕು. ಯಾವಾಗ? 95 ಆಗಿಂದ ಯಾವಾಗ್ರಿ? ಶರೀರ ಚಲೋ ಇದ್ದಾಗನ, ಆರೋಗ್ಯ ಇದ್ದಾಗನ ಮಾಡ್ಕೋಬೇಕು. ಯೌವನಾವಸ್ಥೆಯನ್ನು ವ್ಯರ್ಥವಾಗಿ ಕಳೆಯದೆ ಶರೀರವು ಆರೋಗ್ಯದಿಂದ ಇರುವಾಗಲೇ ಸ್ವರೂಪದ ಸಾಧನೆಯಲ್ಲಿ ತೊಡಗಬೇಕು. ಶರೀರದಾಗ ಶಕ್ತಿ ಇದ್ದಾಗನ, ಹರಿಯದಾಗನ ಏನು ಮಾಡ್ಬೇಕು? ಇದನ್ನು ತಿಳ್ಕೊಂಡು ಪಾರಾಗಕ ಪ್ರಯತ್ನ ಮಾಡಬೇಕು ಅಂತ. ಮಾನವನು ಏನನ್ನು ಮಾಡುತ್ತಾ ಹೊರಟಿರುವನೋ ಅವನು ಅದನ್ನೇ ಉಣ್ಣುತ್ತಾನೆ. ನಾವು ಹುಟ್ಟಿದಂದಿನಿಂದ ಇಲ್ಲಿ ತನಕ ಏನು ಮಾಡ್ಕೊಂತ ಬಂದೇವ್ರಿ, ಮುಂದೆ ಅದನ್ನು ಉಣ್ತೇವೆ ನಾವು. ಏನು ಮಾಡ್ಕೊಂತ ಬಂದೇವಿ ಇಲ್ಲಿ ತನಕ, ಮುಂದಿನ ಜನ್ಮದಾಗ ಅದನ್ನು ಉಣ್ಣುದರಿ. ಇನ್ನು ಮುಂದೆ ಏನು ಮಾಡ್ತೇವೆ ನೋಡು, ಈಗ ತಿಳಿದಿಂದ ಮುಂದೆ ಏನು ಮಾಡ್ತೇವೆ ನೋಡು, ಅದನ್ನು ಉಣ್ಣೋದನ. ಈಗ ತಿಳಿದ್ ಚಲೋದ್ ಮಾಡಿಬಿಟ್ರೆ ಚಲೋದ ಉಣ್ಣೋದು, ಅರ್ಧ ಚಲೋ ಅರ್ಧ ಅದಕ್ಕೆ ಚಟ್ನಿ ಹೆಚ್ಚಾರವಯ್ಯವ. ಅದಕ್ಕೆ ತೀರ್ತಿ ಅಂದ್ರೆ ಮುಂದೆ ಚಲೋ ಐತಿ ನೋಡು, ಹಪ್ಪಳ ಸಂಡಿಗೆ ಚಟ್ನಿ ಒಂದು ಹಚ್ಚಿಬಿಟ್ಟಾರ. ಅದು ಹಿಂಗೆ ಇದು ಬಂದೈತಿ, ಹಿಂದೆ ಮಾಡಿದ್ದು ಬಂದೈತಿ, ಉಣ್ಣಾಕತ್ತೇವಿ. ಇದು ತೀರಿ ಹೋತಂದ್ರೆ ಮುಂದೆ ಹಪ್ಪಳ ಚಲೋದ ಬರ್ತೈತಿ. ಅದಕ್ಕೆ ಮತ್ತೆ ಈಗೂ ಅದನ್ನ ಮಾಡಿದ್ರೆ ಈಗೂ ಅದನ್ನ ಮಾಡಿದ್ರೆ ಮತ್ತು ಅದನ್ನ ಉಣ್ಣೋದಾಗ್ತದೆ. ನೋಡ್ಲಿ, ಅದನ್ನ ಹೇಳ್ತಾರ ಅವರು. ಮಾನವನು ಏನನ್ನು ಮಾಡುತ್ತಾ ಹೊರಟಿರುವನೋ ಅವನು ಅದನ್ನೇ ಉಣ್ಣುತ್ತಾನೆ. ಯಾರಿಗೆ ಏನೇನು ಅಭ್ಯಾಸವಿರುವುದೋ ಅದು ಅವರು ನೋಡ್ರಿ ಅದೇ ಅವರ ಅಂತ್ಯಕಾಲಕ್ಕೆ ಬರುತ್ತದೆ. ಏನ ಮಾಡ್ಯಾರ ಅದನ್ನ ಉಣ್ತಾರ. ಮತ್ತೆ ಏನು ಅಭ್ಯಾಸದ ಸಂಸ್ಕಾರ ಐತಿ ಅಂತ್ಯಕಾಲದೊಳಗೆ ಅದ ಬರ್ತೈತಿ. ಅಂತ್ಯಕಾಲದೊಳಗೆ ಅಧ್ಯಾತ್ಮ ಬಂದೈತಿ ಅಂದ್ರೆ ಬಾಲ್ಯದಿಂದ ಅದನ್ನ ಮಾಡ್ಯಾನಂತ ಅರ್ಥ. ಅಂತ್ಯಕಾಲದೊಳಗೆ ಬಡಬಡಿಸೋದ ಬಂತಂದ್ರೆ ಪ್ರಪಂಚದ್ದು ಒಳಗೆ ಹೋಗಿಲ್ಲ, ಕೇಳಿದ್ರು ಒಳಗೆ ಹೇಳೋದಿಲ್ಲ ಅಂತ ಅರ್ಥ. ಇಲ್ಲೇನ್ರಿ ವರ್ಷ ತನಕ ಅಭ್ಯಾಸ ಮಾಡ್ಯಾನ, ಕ್ವಶನ್ ನೋಡ್ರಿ ಒಂದು ಬರುವಲ್ಲ ಅಂದ್ರೆ ಏನು ಮಾಡಿದ್ರ ಅರ್ಥ? ಓದ್ಯಾನವ, ಓದಿಲ್ಲ ಅಂತಲ್ಲ, ಅದು ಒಳಗ ಹೋಗಿಲ್ಲ, ಅದು ಓದಿದ್ದು. ಮತ್ತು ಅದು ಒಳಗೆ ಅದು ಹೋಗಿದ್ರೆ ಓದಿದ್ದು ಕ್ವಶನ್ಗೆ ಆನ್ಸರ್ ಯಾಕೆ ಬರೋದಿಲ್ಲ ಅವಾಗ? ಪಟ ಪಟ ಬರ್ತಾವು. ಅದರ ಅರ್ಥ ಓದಿದ್ದು ಒಳಗ ಹೋಗಿಲ್ಲ ಅಂತ. ಪ್ರವಚನ ಕೇಳಿದ್ರು ಮತ್ತು ಬಡಬಡಿಸ್ತದ ಅಯ್ಯೋ ಅಂತ ಕಡಿಕ. ಯಾಕ? ಪ್ರವಚನ ಒಳಗ ಹೋಗಿಲ್ಲ. ಮಗ್ಳು ಗಾಡಿ ಅದಾವ, ಅವು ಬಡಬಡ್ದ ಅಲ್ಲೇ ಬಿತ್ರಿ. ನಾ ಕಸಬರಿಗಿಲೆ ಗೂಡಿಸ್ತೇನೆ ರೀ ಅದನ್ನ. ಒಂದಿಷ್ಟು ಮಂದಿ ಬಿದ್ದಿರ್ತಾವ ಅಲ್ಲೇ, ಕೇಳಿದ್ದವು ವಾಕ್ಯ ಒಳಗ ಹೋಗಿರ್ಬಲ್ರಿ ಅವ. ಮತ್ತು ತುಂಬಿ ಏನು ಮಾಡ್ತೀನಿ ನಾನು? ಚಲ್ತೀವಿ ಹೋಗಿ ಅಂದ್ರೆ ಒಳಗೆ ಹೋಗೋದು ಭಾಳ ಕಡಿಮೆ ರೀ. ಹೊರಗಿಂದ ಹೋಗತ್ ಮತ್ತೆ ಸ್ವಯ್ಯ ಅಂತ ಹೋಗತ್ರಿ. ಹೊರಗಿಂದ ಹೇಳೋದ ಬೇಡ, ಅವು ಅಂತ ಹೋಗತಿ. ಇದು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಅದು ಲಘುನ ಕನೆಕ್ಟ್ ಆಕತ್ತದು. ಹೌದಿಲ್ಲ? ಹೊರಗಿಂದ ಲಘುನ ಕನೆಕ್ಟ್ ಆಕತಿ. ಇದು ಲಘುನ ಏನು ಬಂದ್ರಿ? ಹೊರಗಿದ್ದಾರೆ ನೋಡ್ರಿ. ಅದೇ ಅವನ
ಅಂತ್ಯಕಾಲಕ್ಕೆ ಬರುತ್ತದೆ. ಕರ್ಮೇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಮನಸ್ಸಿನಲ್ಲಿ ಸದಾ ವಿಷಯ ವಸ್ತುಗಳ ಆಲೋಚನೆಯನ್ನು ಮಾಡುವುದರಿಂದ ಒಳ್ಳೆಯ ಕಾರ್ಯಗಳು ಎಂದೂ ನಡೆಯುವುದಿಲ್ಲ. ಬಾಹ್ಯ ಕರ್ಮೇಂದ್ರಿಯಗಳ ನಿಗ್ರಹ ಮಾಡ್ತೇವೆ, ಅಂತರಂಗದೊಳಗ ವಿಷಯಗಳನ್ನು ನೆನಪು ಮಾಡ್ತೇವೆ, ಹೊರಗೆಲ್ಲ ನಿಗ್ರಹ, ಒಳಗೆಲ್ಲ ಕೂಡಿಸಿಟ್ಟೇವಿ ವಾಸನ. ಅದೇನಕತ್ರಿ? ಹ್ಯಾಗಣ ಕಣ್ಣಿಗೆ ಕಾಣವಲ್ದ, ಮ್ಯಾಗ ಸಗಣಿ ಸಾರಿಸೇವಿ, ಹ್ಯಾಗಣ ಎಲ್ಲೈತಿ? ಒಳಗೆ ಕುಂತತಿ, ಮತ್ತದು ಹೊರ ಬರುದಿಲ್ಲ. ನಿಶಬ್ದ ಆತಂದ್ರಿ ಹೊರಗೆ ಬಂದಾಗ್ಬಿಡ್ತದೆ. ಅದಕ್ಕೆ ಒಳಗಿನ ಹೆಗ್ಣ ತೆಗಿಬೇಕಾಗೈತಿ. ಒಳಗಿನ ಹೆಗ್ಣ ತೆಗೆದು ಗುದ್ದು ಮುಚ್ಚಿ ಸಾರಿಸಿಬಿಟ್ವಿ ಅಂದ್ರೆ ಉದ್ದು ಬಿದ್ದೈತೆ. ಸಾರ್ಸುನೇಳ ಮುಚ್ತಾನೆ ಒಳಗಿಟ್ಟು ಏನು ಹೆಗ್ಣ. ಹಂಗೆ ಒಳಗಿನ ವಾಸನೆಗಳನ್ನ ತೆಗಿ ಹಡ್ಡಿ ತೆಗೆದು ಅವನು ಏನು ಮಾಡ್ಬೇಕು? ವಿಚಾರ ಮಾಡಿ ತೆಗೆದು ಹಾಕ್ಬೇಕು. ಗುದ್ನ್ಯಾಗ ಹಾವು ಹೋಗೈತೆ ಅಂದ್ರೆ ಏನು? ಒಳಗೆ ಐತದ, ಹೊರಗೆ ಬಂತ ಯಾವಾಗ ಕಡಿತೈತೋ ಏನು, ನಿದ್ದಿನ ಹತ್ತದಿಲ್ಲ ಇದಕ್ಕೆ. ಮತ್ತು ಹೊರಗೆ ಬಂದಿಂದ ಹಾಕಿ ಹಣದ ಕೊಂದು ಬಿಟ್ರೆ ಗುದ್ನ್ಯಾಗ ತಲೆ ಇಟ್ಟು ಮಕ್ಕೋ ಏನಾಗೋದಿಲ್ಲ. ಇರ್ಲಿಕ್ಕಂದ್ರೆ ಗುದ್ದಿಂದ ಒಂದು 100 ಮೀಟ್ರ್ ದೂರ ಮಕ್ಕೊಂಡ್ರು ಅದು ಬಸ್ ಅಂತ ಬಂದಂಗೆ ಆಗ್ತತಿ. ಎಲ್ಲಿ ಅನಸ್ನ್ಯಾಗ? ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಸದಾ ವಿಷಯ ವಸ್ತುಗಳ ಆಲೋಚನೆಯನ್ನು ಮಾಡುವುದರಿಂದ ಒಳ್ಳೆಯ ಕಾರ್ಯಗಳು ಎಂದೂ ನಡೆಯುವುದಿಲ್ಲ. ಮನಸ್ಸಿನೊಳಗೆ ವಿಷಯಗಳ ನೆನಪು ಮಾಡೋದು, ಹೊರಗ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು, ಅದರಿಂದ ಏನಾಗ್ತತಿ ಅಂದ್ರೆ ಒಳ್ಳೆಯ ಕಾರ್ಯಗಳೆಂದು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅದು ಒಳಗಿಂದ ಏನು ಮಾಡ್ತತಿ? ಹೊರಗೆ ಮತ್ತೆ ಬಾಯಿ ಕೆಟ್ಟ ಕಾರ್ಯಗಳನ್ನು ಮಾಡಕ್ಕೆ ಪ್ರೇರಣೆಯನ್ನು ಉಂಟು ಮಾಡ್ತದೆ. ಒಳ್ಳೆಯ ಕಾರ್ಯಗಳು ಎಂದೂ ನಡೆಯುವುದಿಲ್ಲ. ಯಾವ ವಿಷಯ ವಿಚಾರವು ಮನಸ್ಸಿನೊಳಗೆ ಚಕ್ರ ಹಾಕುತ್ತಾ ಇರುವುದೋ ಅದೇ ಕಾರ್ಯರೂಪಕ್ಕೆ ಬರುತ್ತದೆ. ಒಳಗೆ ಯಾವ್ದು ಚಕ್ರ ಹಾಕೋತ ಕೂತತ್ ನೋಡ್ರಿ, ಅದೇನಕತಿ? ಒಳಗೆ ಕುಂತದ್ದು ಹೊರಗೆ ವ್ಯಕ್ತ ಆಕತಿ. ಒಂದು ಸಲತೆ ಬರ್ತೀವಿ ರೀ ಶೇಂಗಾದ ಹೊಲದಂತೆ ಕಾಶಿ, 2 ಸಲತೆ ಬರ್ತೇವಿ, 3 ಸಲತೆ ಬರ್ತೀವಿ, ಒಳಗೆ ಚಕ್ರ ಹಾಕ್ತಿರ್ತತಿ. ಬಲ್ತಾವೋ ಹೆಂಗ, ಚಲೋ ಅದಾವೋ ಹೆಂಗ, ರುಚಿ ಅದಾವೋ ಹೆಂಗ, ಕೇಳಿಕೆ ಆಗ್ತಿರ್ತದ ಒಳಗೆ. ಹೋಗಿಲ್ರಿ? ಎಷ್ಟು ಚಲೋ ಬೆಳೆದೈತಿ ಕಬ್ಬು, ಒಂದು ಮುರಿದ್ರಿ ಹೆಂಗ, ತಿಂದ್ರಿ ಹೆಂಗ, ರುಚಿ ಹೆಂಗೈತಿ, ಇದೊಂದು ಸ್ಪೆಷಲ್ ಅಂತ ಕಬ್ಬು, ತಿನ್ನಾಕ ಭಾಳ ರುಚಿ ಐತಿ ಅಂತ ಸುಳ್ಳ ಇದು ಹಾಕಲಾಗ್ತತಿ. ಮತ್ತು ಅವ್ರ ಕಬ್ಬನಿ ಅವ್ರ ಹೊಲದವ್ರು ಬಂದ್ರ ಅಂದ್ರೆ ಹೆಂಗೆ ಬಡಿಸ್ಕೊಂಡ್ರಿ ಹೆಂಗೆ ಅಂತ ನೆನಪು ಮಾಡ್ಕೋದಿಲ್ಲ. ತಿಂದ್ರಿ ಹೆಂಗೆ ಹೋಗತಿ. ಒಂದು ಸಲತಿ ಗೇಣಿಕೆ ಹಾಕ್ತತ್ರಿ, 2 ಸಲತಿ ಹಾಕ್ತತೆ, ಏನು ಒಂದು ಸಲತಿ ಮುರಿದು ತಿಂದ್ರಿ ಏನಾಗತ್ತೆ ಒಳಗೆ ಹಿಡಿತೈತಿ. ಯಾವಾಗ ಆಗಲೆಲ್ಲ ಮುಟ್ಟಬಾರ್ದು. ಮನಸ್ಸಿಗೆ ಹೇಳ್ತತ್ರಿ ಅದು ಭಾಳ ಚಂದ. ಹಾಂ ನಮ್ಮ ಮನಸ್ಸ ನಮಗೆ ಹೇಳ್ತತಿ ಏನಂತ. ಈಗ ಯಾರೂ ಇಲ್ಲ, ಮತ್ತೇನು ಮಾಡೋದು? ಪ್ರವಚನದಾಗ ಕಬ್ಬು ತಂದಿಲ್ಲ ಅಂತ ಕೇಳಿರಿ, ಇಲ್ಲ ಅವ್ರು ಕೊಟ್ಟಿದ್ರು ಅನ್ನೋದು ಮಾತು. ಅವ್ರು ಕೊಡ್ಲಾರ್ದ ಮುರಿದು ತಂದಿರ್ತೇವ್ರಿ, ಹೊಲದವ್ರು ಬಂದಿದ್ರಿ ಕೊಟ್ಟಿದ್ರು. ಹಿಂಗೆ ಹಿಡ್ಕೊಂಬರ್ತಿರಿ ಗೌರವಕರ ಅಂತಾರೆ. ಗುರುವ ಯಾಕೆ ಕಬ್ಬು ತಂದಿಲ್ಲ ಅಂತಾರೆ. ಇಲ್ಲ ರೀ ಅವ್ರು ಕೊಟ್ಟಾರ ಅಂತ, ಅದಕ್ಕೆ ತಗೊಂಬ. ಹೆಸರು ಕಾಯಿ ಎಷ್ಟಾಗಿರ್ತಾರೆ ಸಂಜೆ ಮುಂದೆ ಹೋಗುವತ್ತೆ. ವಾಕಿಂಗ್ ಹೋಗಿರ್ತೀನಿಲ್ಲ ನಾನು, ಅದನ್ನ ಕೈಲಿ ಹಿಂಗೆ ಮುಟ್ಟಿಲ್ರಿ. ಅದನ್ನ ತಿನ್ಬೇಕಂತಲ್ಲ, ಮುಟ್ಟಿಲ್ಲ ಅದನ್ನ ಕೈಲಿ, ಮನಸ್ಸಿನಾಗ ಅದನ್ನು ತಿನ್ಬೇಕಂತ. ಹಂಗಾರೆ ನಮ್ಮ ಬಂಗ್ಯಾಕೆ ಒಂದು ಇಷ್ಟು ತಂದು ತಿನ್ಸಕ್ಕೆ ಬರ್ತಿದ್ದಿಲ್ಲನ್ರಿ? ತಿನ್ಸಕ್ಕೆ ಬರ್ತಿದ್ದಿಲ್ಲ. ಮುಟ್ಟುವಂಗಿಲ್ಲ, ಅದು ಪರ್ರ ವಸ್ತು ಅಂದ್ರೆ ಮುಟ್ಟುವಂಗಿಲ್ಲ. ನಿಮ್ಮ ಹೊಲ ಅದಾವನ್ರಿ, ನೀ ಎಲ್ಲೇರಿ ಮತ್ತೆ ಇದ್ರು ಮತ್ತು ಹೋಗಿ ಕೇಳಿ ತೊಗೊಂಡ್ಬೇಕಾ? ಇಲ್ಲ, ಕೇಳಿಸ್ಕೊಂಡ್ರೆ ದೋಷ ಇಲ್ರಿ, ತೊಡಗು ಮಾಡಿದ್ರೆ ದೋಷ. ತುಡುಗಿ ಯಾಕೆ ಮಾಡ್ತೇವೆ? ತುಡುಗಿ ಯಾಕೆ ಮಾಡ್ತೇವೆ? ಒಳಗೆ ಕುಂತತ್ತಲ್ಲ, ತಿಂದು ಸುಖ ಹೊಂದ್ಬೇಕು, ಇನ್ನೊಬ್ರದ್ದು ನುಂಗಿ ಸುಖ ಹೊಂದ್ಬೇಕು ಅಂತ ಇರ್ತತಲ್ಲ, ಅದು ನಮ್ಮನ್ನು ಪಾಪ ಕಾರ್ಯ ಮಾಡಕ್ಕೆ ಪ್ರೇರೇಪಿಸ್ತದ. ನೋಡಿರಿ, ಯಾವ ವಿಷಯ ವಿಚಾರವು ಮನಸ್ಸಿನೊಳಗೆ ಚಕ್ರ ಹಾಕುತ್ತಾ ಇರುತ್ತದೆಯೋ ಅದೇ ಕಾರ್ಯರೂಪಕ್ಕೆ ಬರುತ್ತದೆ. ಉಂಡದ್ದರಡೆಗೂ ಹೇಗೆ ಹೊರಗೆ ಬರುತ್ತದೆಯೋ ಹಾಗೆ ವಿಷಯ ಭೋಗದಲ್ಲಿ ಇರುವವನಿಗೆ ವಿಷಯಗಳ ಚಿಂತೆಯು, ನೋಡ್ರಿ, ವಿಷಯಗಳೊಳಗಿರೋವಾಗ ವಿಷಯಗಳ ಚಿಂತೆ ಇರ್ತತಿ. ಬ್ರಹ್ಮಾಭ್ಯಾಸದಲ್ಲಿ ಇರುವವನಿಗೆ ಬ್ರಹ್ಮನ ಚಿಂತನೆಯೂ ಇರುತ್ತದೆ.
ವಿಷಯಗಳ ಅಭ್ಯಾಸದೊಳಗಿರೋವಾಗ, ವಿಷಯಗಳ ನೆನಪಿನೊಳಗಿರೋವಾಗ ವಿಷಯದ ಸಿದ್ಧಿ ಆಗ್ತತಿ. ಬ್ರಹ್ಮನ ಧ್ಯಾನದೊಳಗೆ, ಬ್ರಹ್ಮನ ವಿಚಾರದೊಳಗಿರೋವಾಗ ಬ್ರಹ್ಮನ ಸ್ಥಿತಿ ಪ್ರಾಪ್ತಿ ಆಗ್ತತಿ. ಇಷ್ಟ ಇದು ಮತ್ತೇನಿಲ್ಲ. ಏನು ನೆನಪು ಮಾಡ್ತಿ ಅದರ ಫಲ ನಿನಗೆ ಪ್ರಾಪ್ತಿ ಆಗ್ತದೆ ಅಂತ. ಸಾಮಾನ್ಯವಾಗಿ ಶಾಸ್ತ್ರವನ್ನು ಹೇಳುವುದೂ ಸಹ ನೋಡ್ರಿ ಪಂಚಾಚಾರ್ಯ ಕೆಲಸವಾಗಿದೆ. ಇದು ಒಂಥರ ಹುಚ್ಚರು ಸಂತಿದ್ದಂಗೆ ರೀ. ಹೇಳೋದು ಕೇಳೋದು ಐತಲ್ರಿ, ಇದು ಒಂದು ಚಟ ಆಗಿಬಿಡ್ತೈತಿ. ಈಗ ನಾ ಯಾರೇ ಹೇಳಕ್ಕೆ ಬಂದು ಕುಂತ್ರಿ ನಾನು ಹೊಟ್ಟೆಗೆ ಸಮಾಧಾನ ಆಗಲ್ಲಂಗೆ ಕತ್ಬಿಡ್ತೈತಿ. ನಾನು ಬಿಡಿಸಿದ್ರಲ್ಲ ನಾನು ಬಿಡಿಸಿದ್ರು ನನಗೇನೂ ಆಗೋದನ್ನೇ ಇಲ್ಲ. ನನಗೆ ಹೇಳಿ ಬೇಸರ ಆಗೈತಿ. ನಾನು ಸುಮ್ಮನೆ ಬಿಟ್ಟರೆ ಸಾಕಾಗೈತಿ. ನೋಡಿ ಸುಮ್ಮನೆ ಒಂದು ಕಡೆ ಕುಂತು ಬಿಡ್ತೀನಿ. ನಾನು ಹೇಳೋರಿದ್ರು ಬರಿಬೇಕಾರೆ ನಾಳಿಲಿಂದ ರಜಾನ ಇರುತ್ತೆ. ನಾನು ಧ್ಯಾನ ಮಾಡ್ಕೊಂತ ಕುಂತು ಬಿಡ್ತೀನಿ. ನಾನು ವಿಚಾರ ಮಾಡ್ಕೊಂತ ಬರೋಕ ಚಾಲು ಮಾಡ್ತೀರಿ ನಾಳೆಗೆ. ಮಕ್ಕಳು ಚಲೋ ರೀ. ಇದೆ ಮಕ್ಕಳು ಸುದ್ದಿ ಹೇಳೋದು ದೊಡ್ಡ ಅಷ್ಟು ದಿನ ಏನು ಹೇಳೋದು, ಅಕ್ಕಿಯಾಗ ಮಾಡ್ಬೇಕೆಲ್ಲ. ಉಳಿವಲ್ದು ಹೆಂಗ್ರಿ ಅಲ್ಲಿ ನೀವು ಹೇಳುದು ಹಿಂಗೈತ್ರಿ. ಇದೆ ವಿಚಾರ ಮನುಷ್ಯ ವಿಚಾರ ಮಾಡಿಲ್ಲ. ಈ ಹೇಳ್ಬೇಕು ಅನ್ನೋದೊಂದು ಹುಚ್ಚರಿ, ದೊಡ್ಡ ಹುಚ್ಚ. ನಾವು ಹೇಳ್ಬೇಕ ಮಂದ್ಯ ದೊಡ್ಡ ಅನಿಸ್ಕೋಬೇಕು. ದೊಡ್ಡ ಅನಿಸ್ಕೊಳ್ದು ದೊಡ್ಡ ಅನಿಸ್ಕೊಳ್ದು ಯಾವ ಗೊತ್ತು. ಅವ್ರು ಹೊಗಳಿದ್ರಿ. ನಾ ಹೇಳಿದ್ನಿ ಅಂತ ತಿಳ್ಕೊರಿ, ನೀವು ಚಲೋನೇ ಹೇಳಿದ್ನಿ. ಪ್ರವಚನ ಹೇಳಿದ್ನಿ. ಇಂಥ ಪ್ರವಚನ ಕೇಳಿದ್ ಹೋಗಂಗ ಕಾಡ್ಲಿ ಉಗ್ದಂಗೆ ಉಗ್ಬಿಟ್ಟು ಅಂದ್ರೆ ನೆಲ ಇಟ್ಟಿರ್ತಾರಲ್ಲ, ಕಾಡ್ಲಿ ಉಗ್ದಂಗೆ ಉಗ್ತೀನಿ ಏನು ಐತಿ ಕಸಬಾಯಿ ಪ್ರವಚನ ಐತಿ. ಹಂಗ ಹೇಳೋದು ಅಂದ್ಬಿಟ್ಟ ಮತ್ತೊಬ್ಬ ತಗೋ ಮುಗೀತು. ದಾಸ್ಯಾಳು ಬಿಸಿಲಾಗಿ ಇಟ್ಟಂಗ ಆತ ಕುಗ್ತತಿಲ್ರಿ. ಪುಗ್ಗಾವು ಬಿಸ್ತಂಗ್ರಿ ಇದು. ಯಾವುದು ಹೊಗಳೋದು ಅಡಿಕಟ್ಟ ಏನೈತೆ ಅದ್ರಾಗ? ಒಂದು ತಾಸು ಹೇಳಿದ್ ಏನೈತೆ ಅದ್ರಾಗ? ಟಾಸ್ಮಿ ಚುಚ್ಚಿದಾಗ ಹಂಗೆ ಬರ್ರ ಉಬ್ಬಿರ್ತೈತಿ. ಅದ ನೋಡಿ, ಇದು ಒಂದು ಒಳಗೆ ನಾ ಹೇಳವ ನಾ ದೊಡ್ಡವ ಅದು ಬಂದ್ರೂ ಇದು ವಾಸನ ರೀ. ಶಾಸ್ತ್ರ ವಾಸನ ಅಂತಾರೆ ಇದಕ್ಕೆ. ಶಾಸ್ತ್ರ ವಾಸನ ಪುರಾಣ ವಾಸನ ಅಂತ. ನನ್ನಂಗೆ ಪುರಾಣ ಯಾರು ಹೇಳೋರು, ನನ್ನಂಗೆ ಶಾಸ್ತ್ರ ಹೇಳೋರು. ಇದು ಒಂಥರ ಪಂಚಾಚಾರಿ ಕೆಲಸ ಅಂತ. ಇದು ಒಂಥರ ಉದ್ಯೋಗ ಆದಂಗೆ ಕತೆ. ಇದನ್ನ ಮೊದಲು ತಲೆಯಾಗಿನ ತೆಗಿ. ಯಾರು ಹೇಳಿರ್ ಹೊಗಳಿರಿ ಏನಾಗೋದೈತಿ, ನೀ ಮನನ ಮಾಡ್ಕೊಂತ ಹೇಳ, ನಿನಗೆ ಅನುಭವ ಆಕತಿ. ಯಾರು ಅದನ್ನು ಚಂದಂಗಿ ಮನನ ಮಾಡಿ ನೀ ಹೇಳಿದ್ದನ್ನು ಕೇಳಿ ತಿಳ್ಕೊಂತಾರ ಅವ್ರಿಗೆ ಆರಾಮ ಆಕತಿ. ಅವ್ರು ಹೊಗಳಿದ್ರಿ ಅಷ್ಟ ಬಿಟ್ಟು ಅವ್ರು ಹೊಗಳಿದ್ರೆ ನನಗೇನಾಗೋದೈತಿ? ಏನು ಹೊಳಗಿಂದ ಆನಂದ ಹೊರಗೆ ಜಿಗದ್ ಬೀಳ್ತೈತನ್ರಿ ಹೊಗಳಿದ್ರೆ? ಬೇದ್ರಿ ಏನಾಗೋದೈತಿ? ನನಗೊಂದು ತಲೆ ಕೆಟ್ಟಿತ್ತು. ಯಾರೋ ಏನೋ ಅಂದಿದ್ರು, ನಾ ಹೇಳೋದು ಅಲ್ಲಿ ಹೋಗಿ ನಾನು ನಿಂತಿದ್ನೆ. ಸರ್ ಹೇಳಿದ್ರು ಹಂಗೆ ಬಿಡಬಾರ್ದು ಅದನ್ನ. ಹಂಗೂ ಅನ್ನೋರು ಇರ್ತಾರೆ, ಹಿಂಗೂ ಅನ್ನೋರು ಇರ್ತಾರೆ. ಸುಮ್ಮನೆ ಊದು ಶಂಕ ಊದುದು, ಹಾಡು ಶಂಕ ಹಾಡೋದು ಕೊಂತ ಹೋಗ್ಬಿಡುದು. ಗುರು ಸೇವಾ ಮಾಡ್ಕೊಂತ ಹೋಗೋದಿದೆ. ಎಷ್ಟು ಕಾಡಿಲ್ಲ ಗುರುಗಳು ಕಾಡಿಲ್ಲ. ಏನು ಹೇಳ್ತಾರ ಅವ್ರ? ಏನು ಹೇಳ್ತಾರ ನಾವು ಅನ್ಸಿದ್ರಿ. ಹಿಂಗ ಜಗತ್ತೇನ್ರಿ. ಈಗ್ರಿ ಈ ರಾಜಕೀಯದೊಳಗೆ ಸೀಟ್ ಹತ್ತಿರ್ತಾರಲ್ಲ, ಅವ್ರು ಚಲೋ ಇದ್ರು ಏನಂತಾರ? ಏನು ದೊಡ್ಡ ಇದಂತ ಮಾಡ್ಯಾರ, ನಾನು ಕುಂದ್ರಸಾಕ್ ಬರ್ದಲ್ಲ ಅಲ್ಲಿ ಅಂತಾರ. ಅವ್ ತನಗೆ ಸೀಟ್ ಸಿಗಲ್ದಕ್ಕೆ ಅದನ್ನ ಬೇಯ್ತಿರ್ತಾನವ ಯಾರನ್ನ ಕುಂತವನ್ನ. ಹಿಂಗ್ರಿದ ಹೇಳೋ ಉದ್ದೇಶ ಏನು ಅಂತಂದ್ರೆ ಇದನ್ನೆಲ್ಲ ನಮ್ಮ ತಲೆಯಾಗಿಂದ ಏನು ಮಾಡ್ಬೇಕು? ತೆಗೆದು ಹಾಕ್ಬೇಕು. ಮತ್ತು ನಾ ಹಂಗೆ ಹೇಳವ ನಾ ಹಿಂಗೆ ಹೇಳವ ಇದನ್ನು ಇಟ್ಕೊಂಡ್ವಿ ಅಂದ್ರೆ ಇದು ದುಃಖಕ್ಕೆ ಕಾರಣ ಆಗ್ತದೆ ನೋಡ್ರಿ. ಅದನ್ನೇ ಹೇಳ್ತಾರೆ. ಸಾಮಾನ್ಯವಾಗಿ ಶಾಸ್ತ್ರವನ್ನು ಹೇಳುವುದು ಸಹ ಪಂಚಾಚಾರ್ಯ ಕೆಲಸವಾಗಿದೆ. ಆದ್ದರಿಂದ ಶಾಸ್ತ್ರವು ಸಂತೆಯ ಗೋಷ್ಠಿ ಎಂದು ಜ್ಞಾನಿಗಳು ಹೇಳುತ್ತಾರೆ. ಶಾಸ್ತ್ರ ಸಂತೆಗೋಷ್ಠಿ, ಪುರಾಣ ಪುಂಡ್ರಗೋಷ್ಠಿ. ಇದ್ದಂಗೆ ಹೇಳೋ ಟಿಮ್ ಮಗನ ಅದನ್ನ ಹೇಳ್ಬಾರ್ದು ರೀ. ಇದ್ದಂಗೆ ಅಂದ್ರೆ ಅನುಭವ ಹೇಳ, ನಿನ್ನ ವಿಚಾರ ಹೇಳು ಅಂತ ಹೇಳ್ದಂಗ್ರಿ. ಅವ್ರು ಹಂಗೆ ಹೇಳಿದ್ರು, ಅವ್ರ ವಾಕ್ಯ ಹಿಂಗಿತ್ತು. ನಿಂದೇನೈತಿ ವಾಕ್ಯ ಹೇಳ, ನಿನ್ ತೆಗಿ ಪುರಾಣ, ನಿಂದು ವಿಚಾರ ಮಾಡಿ ಹೇಳ, ನಿನ್ನ ಮನಸ್ಸಿಗೆ ಏನ್ ಮಾಡ ಖಾತ್ರಿ ಮಾಡ್ಕೊಳ್ಳೋದು ಕಲಿ ಅಂತ ಹೇಳ್ತಾರೆ. ಬ್ರಹ್ಮನಿಷ್ಠರು ಯಾವ ಕ್ರಮದಿಂದ ಸ್ವರೂಪದ ಅಭ್ಯಾಸದಲ್ಲಿ ತೊಡಗಿದರೋ ಅದೇ ಕ್ರಮದಿಂದ ತಾವಾದರೂ ಸ್ವರೂಪದ ಅಭ್ಯಾಸದಲ್ಲಿ ತೊಡಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಆತ್ಮಾನಂದ ಅಜ್ಜಿ ಅವ್ರು ಹೆಂಗೆ ಸ್ವರೂಪದ ಸಾಧನೆ ಮಾಡಿದರು, ಶಿವಾನಂದ ಅಜ್ಜಿ ಅವ್ರು ಹೆಂಗೆ ಸ್ವರೂಪದ ಸಾಧನೆ ಮಾಡಿದರು, ಸಿದ್ಧಾರೂಢರು ಹೆಂಗೆ ಸಾಧನೆ ಮಾಡಿದರು,
ಗರಗದ ಮಡಿವಾಳಪ್ಪನವ್ರು ಹೆಂಗೆ ಸಾಧನೆ ಮಾಡಿದರು, ನವಲಗುಂದ ನಾಗಲಿಂಗದ್ ಹೆಂಗೆ ಸಾಧನೆ ಮಾಡಿದ, ಜಗಜ್ಯೋತಿ ಬಸವೇಶ್ವರ್ ಹೆಂಗೆ ಮಾಡಿದರು, ಗೌತಮ ಬುದ್ಧ ಹೆಂಗೆ ಮಾಡಿದ, ಅವ್ರ ಚರಿತ್ರೆಗಳನ್ನು, ಅವ್ರ ಉಪದೇಶಗಳನ್ನು, ಅವರ ಜೀವನ ಕ್ರಮವನ್ನು ಓದ್ತೇವಿಲ್ಲ. ಓದಿದಾಗ ನಮಗೇನಾಕತಿ, ಓಹೋ ಹೀಗೆ ಮಾಡ್ಬೇಕು ಸಾಧನ ಅಂತ ತಿಳಿತಿಲ್ಲ. ತಿಳ್ಕೊಂಡು ಅವ್ರ ದಾರಿ ಒಳಗೆ ನಡಿಬೇಕ್ರಿ. ಅವರಾದಿ ಅಂತಾರಲ್ರಿ, ಅವರಾದಿ ಅಂದ್ರೆ ಯಾವ್ದು ಚಿಪೇಟೆ ಅಂತ ಕೈತಲ್ಲ ಅವರಾದೆಲ್ಲ ಅವರ ಹಾದಿ. ಯಾರ ಹಾದಿ? ಮಹಾತ್ಮರ ಹಾದಿ ಒಳಗೆ ನಡೆದ್ರೆ ಅವರಾದಿಗೆ ಹೋಗ್ತೇವೆ. ಚಿಪೇಟೆ ಅಂತ ಮೊದ್ಲು ಐತಲ್ಲ ಈ ಅವರಾದಿ ನೋಡಿ ಹೊಳಿಗೆ ಹೋಗತ್ತದ ನೋಡ್ರಿ. ಅಲ್ಲೇ ಫಲಹಾರ ಶಿವಯೋಗಿಗಳಾಗಿ ಹೋಗ್ಯಾರ. ಅವ್ರು ಯಾರ ಹಾದಿ ಒಳಗೆ ನಡೆದಾರ್ರಿ? ಯಾರ ಹಾದಿ ಒಳಗೆ ನಡೆದಾರ? ಅವ್ರು ಧ್ಯಾನದ ಹಾದಿ ಒಳಗೆ ನಡೆದಾರ. ಅವರ ಹಾದಿ ಅವರಾದಿ. ಶಿವನ ಪೀಠ, ಶಿವನೊಳಗೆ ಯಾವ ಕುಂದಿರ್ತಾನ ನಾವು ಶಿವಪೇಟೆ ಆಗಿದ್ದಂಗೆ. ಎಲ್ಲಿ ಎದರ ಕುಂತೀವಿ ನಾವು? ಶಿವನೊಳಗೆ ಕುಂತೇವೆ. ಕುಂತದ್ ಪೈಕಾಣಿ ದಂಡಿ ಮ್ಯಾಗ ಕುಂತೇನೆ ಅಂತ ಎಲ್ಲಿ ಅಂತಾನೆ? ಶಿವನ ಪೇಟೆ ಕುಂತಾನ. ನೀ ಶಿವನ ಪೀಠದಾಗ ಎಲ್ಲಿ ಕುಂತಿಪ್ಪ? ನೀ ಕುಂತದ್ದು ಪೈಕಾಣಿ ಪೀಠದ ಮೇಲೆ. ನನ್ನ ಜಾವಗದ ಗುರು ಮಾಡ್ಯಾರ, ಸ್ವಾಮಿ ಮಾಡ್ಯಾರ, ನನ್ನ ಮೆರ್ಸಕತ್ತಾರ. ನಾ ತೀರ್ಣಿಗೆ ಎಷ್ಟು ಉಬ್ಬುತ್ತಿರ್ತಾನ್ರಿ ಅವ. ತೀರ್ನಾಗ ಕುಂತಿರ್ತಲ್ಲ, ಅದಕ್ಕಾಗಿ ಹೇಳ್ತಿತ್ತಂತ, ಮಗನ ನೀನು ನಡಕ್ ಕುಂತೀನಿ, ನಿನಕಿತ್ತ ಮ್ಯಾಗ ನಾ ಕುಂತೀನಿ, ಕಳ್ಸದ ಮ್ಯಾಗ ಕುಂತಿರ್ತದ. ಏನು ಕಾಗಿ? ಇಲ್ಲಿ ಕುಂದಿರ್ತೀನಿ, ನನ್ನ ಮ್ಯಾಗ ಕುಂದ್ರು ನೂರು ಅಂತದ ಕಾಗಿ. ಅದ್ರ ಮ್ಯಾಗ ಕುಂದಿರ್ಬೇಕು, ಕಾಗಿ ಮ್ಯಾಗ ಹೋಗ್ಬೇಕು. ಹೌದು, ಆ ಎತ್ತರ ಮ್ಯಾಗ ಕುಂತಿದ್ದಿಲ್ಲ, ಅದನ್ನ ಬಿಟ್ಟು ಯಾಕೆ ಪೈಕಾಣಿ ದಂಡಿಗೆ ಬಂದು? ಇದ್ರೊಳಗೆ ಎಲ್ಲಿ ತನಕ ಇರ್ತೇವೆ ನೋಡ್ರಿ, ಇದ್ರೊಳಗೆ ಎಲ್ಲಿ ತನಕ ಇರ್ತೇವಿ ಅಲ್ಲಿ ತನಕ ತಳಗೆ ಬರಬೇಕ ನಾವು. ಇದನ್ನು ಹೋಗಬೇಕಾ? ಈ ಪೈಕಾಣಿ ತಾಯಿ ನಾನಂತ ತಿಳ್ಕೊಂಡಾಗ ಮಗಳಂತೆ ಹೋಗಬೇಕಾ? ಅದ ಮಗಳದ ಪೈಕಾಣಿ ಪೈಕಾಣಿ ಇದು ಶರೀರ, ತಾಯಿ ಮಗಳು ಪೈಕಾಣಿ. ಅದಕ್ಕೆ ಶಿವಾನಂದಾಚಾರ್ಯ ಹೇಳ್ತಾರೆ, ಫಸ್ಟ್ ಪೈಲೆ ಕಟ್ಟಿಸಿದ ಪೈಕಾಣಿ ಸ್ಥಳ ಏನಿತ್ತು ರೀ? ಸ್ವಚ್ಛ ಇತ್ತು. ನೀವೇನ್ರಿ ಬೇಕಾದಂಗೆ ಅಲ್ಲಿ ಒಳಗೆ ಕುಂತ ಧ್ಯಾನ ಮಾಡ ಹೊಸಾದ್ ಕಟ್ಟಿದಾಗ. ಇದು ಹೋಗಿ ರಿಬ್ಬನ್ ಹರಿದು ಓಪನಿಂಗ್ ಮಾಡಿ ಒಂದು ಬಂತು, ಆಮ್ಯಾಗ ಹೋಗೋದು ಮೂಗಿ ಮುಚ್ಕೊಂಡು ಹೊಲಸ್ ಯಾವ್ದು ಮಾಡಿ ಫಸ್ಟ್ ಪೈಕಾಣಿ ಚಲೋನೂ ಇತ್ತಿಲ್ಲ. ಹೊಲೂಸು ಪೈಕಾಣಿ ಹೊಲಸು, ನಾವು ಹೊಲಸು. ಮತ್ತೇನಂತತ್ತಿದ ಎರಡು ಸ್ವಚ್ಛ ಅಂತೇಳಿ ನಾ ಅಂತ ಅಟ್ಟೋಟಿಗೆ ಮೂಸ್ಬಿಡ್ತತ್ ಒಂದು. ಅಯ್ಯೋ ಅಂತ ಮತ್ತೇಕ ಹೊಲಸು ಯಾಕೆ ಸುಳ್ಳ ಇದೆ ಹೊರಗೆ ಸ್ವಚ್ಛ ಐತೆ ಅಂತೈತಿ. ಮತ್ತು ಏನಾಗಿರ್ತೈತಿ? ಸ್ನಾನ ಮಾಡಿ ಫ್ರೆಶ್ ಆದ್ ನೋಡ್ ನಾ ಮತ್ತೆ ಬಗಲಾಗ ದಳ 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 ಇಳಿತಿರ್ತೈತಿಲ್ರಿ. ಸುಡು ನೀರು ಜಳಕ ಮಾಡಿ ಹೊರಗೆ ಬರ್ರಿ ನೀವು ಬೇಕಾರೆ, ಅವನಿ ಮ್ಯಾಗ ಮತ್ತೆ ಬ್ಯಾಮೂರು ಇಳಿತಿರ್ತೈತಿ. ಮತ್ತು ಅದನ್ನು ವಾರಿಸ್ಕೋಬೇಕು. ವಾರಿಸ್ಕೊಂಡಿಪ್ಪ ಅಂತ ಮತ್ತೊಂದು ಕಡೆ ಇಳ್ದ ಬಿಟ್ಟಿರ್ತಾರೆ. ಪೂರ ಸ್ವಚ್ಛ ಆಗಿ ದೇವ್ರ ಪೂಜೆ ಮಾಡಾಕನ ಆಗೋದಿಲ್ಲ. ದೇವ್ರ ಪೂಜೆ ಸ್ವಚ್ಛ ಆಗಿ ಯಾವಾಗ ಆಗೋದು? ತೊಗಲು ನಾನು ತಗಲು ಕಳ್ಕೊಂಡಾಗನ ನೋಡಿ. ಇದನ್ನು ವಿಚಾರ ಮಾಡು. ಇದರ ಹೇಯ ಭಾವವನ್ನು ಬಿಡು, ಶರೀರದ ಹೇಯ ಭಾವವನ್ನು ಬಿಡು. ನಿನ್ನ ತೊಗಲೂ ಸುಳ್ಳು, ಇನ್ನೊಂದು ತೊಗಲೂ ಸುಳ್ಳು. ತೊಗಲ ಅಂದ್ರೆ ತೊಗಲ, ಅದನ್ನು ಮೆಚ್ಚಿದಿ ನೀ ಉದ್ಧಾರ ಆಗೋದಿಲ್ಲ. ಇದನ್ನು ಗಟ್ಟಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ತೊಗಲ್ ನಮ್ದ ಸುದ್ದ ಉದ್ಧಾರ ಆಕನ್ರಿ. ಚಮ್ಮಣ್ಣರ ತೊಗಲ್ ನಮ್ದ ತಗಲ ಹೇಳುದ, ತಗಲ್ ಜೀವನದಿಂದ ತೊಗಲು ಬರ್ತದೆ. ಮತ್ತೆ ತಗಲ್ ಹೇಳಿದ್ದಕ್ಕೆ ತೊಗಲು ಬರ್ತದೆ, ಮತ್ತೆ ತೊಗಲ್ ಬೇನತ್ತು ತಗಲ್ ಹೇಳೋದು. ಈ ತೊಗಲ್ನಾಗ ಸಿಕ್ಕೊಂಡು ದಿಕ್ಕ ದಿವಾಳಿಯಾಗಿ ಹೋಗ್ತಾನೆ ನೋಡ್ರಿ. ಬ್ರಹ್ಮನಿಷ್ಠರು ಯಾವ ಕ್ರಮದಿಂದ ಸ್ವರೂಪದ ಇದನ್ನ ಮುಗಿಸ್ತೇನ್ರಿ. ಇನ್ನೊಂದು 3-4 ಸಾಲ ಗೌರವಕ್ಕಾರ ಹಾಕಿಸ್ಬೇಡ್ರಿ. ಮತ್ತ ಬ್ರಹ್ಮನಿಷ್ಠರು ಯಾವ ಕ್ರಮದಿಂದ ಸ್ವರೂಪದ ಅಭ್ಯಾಸದಲ್ಲಿ ತೊಡಗಿರೋರು, ಅದೇ ಕ್ರಮದಿಂದ ತಾವಾದರೂ ಸ್ವರೂಪದ ಅಭ್ಯಾಸದಲ್ಲಿ ತೊಡಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಜ್ಞಾನವೆಂಬ ಬೆಂಕಿಯಿಂದ ಕರ್ಮಗಳನ್ನು ಸುಟ್ಟು ಹಾಕಬೇಕು. ಜ್ಞಾನವೆಂಬ ಬೆಂಕಿಯಿಂದ ಕರ್ಮ ಅಂದ್ರೆ ಏನ್ರಿ? ಮಾಡುವ ಭಾವ. ನಾ ಮಾಡಾವ, ನಾ ಉಣ್ಣಾವ ಅನ್ನೋದನ್ನ ತೆಗೆದು ಹಾಕಬೇಕು. ವಿಚಾರ ಮಾಡಿದ್ರೆ ತೆಗೆದಾಕ ಬರ್ತೈತಿ.
ಈಗ ನನ್ನಲ್ಲಿ ಕರ್ತೃತ್ವ ಭಾವ ಭೋಕ್ತೃ ಭಾವ ಐತಿ, ನಾ ಮಾಡವನ ಉಣ್ಣಾವ ಅನ್ನೋದು ಐತಿ. ಜ್ಞಾನ ಆತಂದ್ರೆ ನ ಕರ್ತ ನ ಭೋಕ್ತ, ನಾ ಮಾಡುವವನು ಅಲ್ಲ ನಾನು ಉಣ್ಣುವವನು ಅಲ್ಲ. ಮತ್ತು ನಾ ಮಾಡವನ ಉಣ್ಣಾವ ಅನ್ನೋದು ಎಲ್ಲಿ ಹೋತು? ಎಲ್ಲಿ ಹೋತ್ರಿ? ರತ್ನಾಕರ್ ಎಲ್ಲಿ ಹೋಗ್ತದ? ಒಡ್ಡು ಕಡಿಯಾಕೆ ಹೋಗ್ತದ. ಎಲ್ಲಿ ಹೋತು? ಸುಟ್ಟು ಹೋತ್ರಿ. ಜ್ಞಾನನ್ನು ಬೆಂಕಿ ಒಳಗೆ ಅದೇನಾತ? ನೋಡ್ರಿ, ಜ್ಞಾನವೆಂಬ ಬೆಂಕಿಯಿಂದ ಕರ್ಮಗಳನ್ನು ಸುಟ್ಟು ಹಾಕಬೇಕು. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಜ್ಞಾನಾಗ್ನಿಯಿಂದ ಕರ್ಮ ದಗ್ಧಾಗಿ ಹೋಗ್ತತಿ, ಸುಟ್ಟು ಹೋಗ್ತದಂತ. ಒಂದು ಕಿಡಿ ಜ್ಞಾನಾಗ್ನಿಯಿಂದ ಕರ್ಮದ ರಾಶಿಯು, ನೋಡು, ಅರಳೆಯು ಕರ್ಮದ ರಾಶಿ ಎಂಬ ಅರಳೆಯು ಸುಟ್ಟು ಭಸ್ಮವಾಗುತ್ತದೆ. ಜ್ಞಾನಿಗೆ ಪ್ರಾರಬ್ಧವು ಇಲ್ಲವೇ ಇಲ್ಲ. ಜ್ಞಾನಿಗೆ ಪ್ರಾರಬ್ಧ ಅನ್ನೋದನ್ನ ಇಲ್ಲ. ಪ್ರಾರಬ್ಧ ಅಂದ್ರೆ ಉಣ್ಣಾಕತ್ತಿದ್ರಿ, ಇಲ್ಲ ಸುಟ್ಟು ಹೋಗ್ಬಿಟ್ಟಿರ್ತದ್ರಿ. ನಾ ಮಾಡವನ ಉಣ್ಣವನ ತೆಗದ್ ಯಾವಾಗ ಅವ್ ಪ್ರಾರಬ್ಧ ಅನ್ನೋದು ಇರುವುದನ್ನ ಇಲ್ಲ. ಆದರೂ ಅವ್ ಉಣ್ಣಾಕತ್ತಾನಂತ ಅನಿಸ್ತಿರ್ತೈತಿ, ಅವಾಗ ಅದ್ರ ಕಡೆ ಲಕ್ಷಣ ಇರುವುದಿಲ್ಲ. ಜ್ಞಾನಿಗೆ ಪ್ರಾರಬ್ಧವು ಇಲ್ಲವೇ ಇಲ್ಲ. ನೋಡುವವರ ದೃಷ್ಟಿಯಿಂದ ಮಾತ್ರ ಪ್ರಾರಬ್ಧವು ಇದ್ದಂತೆ ತೋರುತ್ತದೆ. ಜ್ಞಾನಿಗೆ ಶರೀರವೇ ಇರುವುದಿಲ್ಲವಾದ್ದರಿಂದ ಅವನಿಗೆ ಪ್ರಾರಬ್ಧವೂ ಇಲ್ಲ. ನಾ ಶರೀರ ಅಲ್ಲ ಅಂತ ತಿಳಿದಿಂದ ಮುಗಿತ್ರಿ ಅದ್ರ ಸಂಬಂಧ ಸತ್ ಎಂತಿರ್ತಾರೆ ನೋಡು. ಅವ್ರು ನಿಮ್ಮ ಅಣ್ಣ ಹೋಗಿಲ್ಲ, ನಿಮ್ಮ ತಮ್ಮ ಹೋಗಿಲ್ಲ ಅಂದ್ರೆ ಏನಂತಾರೆ? ಏನಪ್ಪ ಗೊತ್ತಿಲ್ಲ ಬರಪ್ಪನ ಹಿಂಗ್ಯಾಕೆ ಅಂತೀವ? ನಮ್ಮ ಪುರ್ತೇಕ ಸತ ನಾವು ಅಂತಿರ್ತಾರಿಲ್ಲ. ಯಾಕೆ? ಮುಗಿತದ ಬ್ಯಾಡ ಆತಿಂದ ಮುಗಿದು ಹೋತ್ರಿ. ಹಂಗ ಈ ಶರೀರ ನಮಗೆ ಬ್ಯಾಡ ಆತಿಂದ ಅದರಿಂದ ಹಿತ ಇಲ್ಲ ಅಂದಿಂದ ಅದು ನಮ್ಮ ಪುರ್ತೇಕ ಇಲ್ಲ. ಮತ್ತು ಅದ್ರ ಭಾವ ಇಲ್ಲ ಅನ್ನಂಗನ. ಮತ್ತು ಜ್ಞಾನಿ ಶರೀರ ಹೊಕ್ಕತ್ತಂದ್ರೆ ಚಿಂತೆ ಮಾಡೋದಿಲ್ಲ, ಅವ ಇರ್ತತಂದ್ರೂ ಚಿಂತೆ ಮಾಡೋದಿಲ್ಲ, ಹೊಕ್ಕತ್ತಂದ್ರೂ ಚಿಂತೆ ಮಾಡೋದಿಲ್ಲ ಅಂದ್ಮ್ಯಾಗ ಅದರ ಪ್ರಾರಬ್ಧ ಅವಿಗೆ ಎಲ್ಲೈತಿ? ಅದ್ರ ಸಂಬಂಧನೇ ಇಲ್ಲ ಅಂದ್ಮ್ಯಾಗ ಈಗ ನೋಡಿ, ಬ್ಯಾರಾದವ್ರಿಗೆ ಅನುಕೂಲ ಆದ್ರೂ ನಮ್ಗೆ ಏನು ಅನಿಸೋದಿಲ್ಲ, ಅನಾನುಕೂಲ ಆದ್ರೂ ಏನು ಅನಿಸೋದಿಲ್ಲ. ಯಾಕಂದ್ರೆ ಸಂಘನ ಬಿಟ್ಬಿಟ್ಟಿರ್ತೀವಿ. ಹಂಗೆ ಜ್ಞಾನಿ ಶರೀರದ ಸಂಬಂಧ ಕತ್ತರಿಸ್ಕೊಂಡ್ಬಿಟ್ಟಿರ್ತಾನೆ. ತನ್ನ ಸ್ವರೂಪದ ಆನಂದದೊಳಗೆ ಏನಾಗಿರ್ತಾನ್ರಿ? ಪರಮಾನಂದವನ್ನ ಅನುಭವಿಸ್ತಾ ಇರ್ತಾನ. ಹಾವಿಗೆ ಪರಿ ಬಿಟ್ಟದ್ದು ಗೊತ್ತಿರೋದಿಲ್ಲ ಅಂತ, ಜ್ಞಾನಿಗೆ ತಾ ಸತ್ತದ್ದ ಗೊತ್ತಿರೋದಿಲ್ಲ. ಹಿಂಗಿರ್ತಾನ್ರಿ.